ಸೂಪರ್ ಗುರು. ನನ್ನೊಂದು ಪ್ರಶ್ನೆ ಇದೆ. ಎಸ್ ಬಾಸ್. ನಿಮ್ಗೆ ಕ್ಯಾಪ್ಟನ್ಶಿಪ್ ಸಿಕ್ಕಿದ್ದು ಏನಕ್ಕೆ ಅನ್ಸುತ್ತೆ? ಎಲ್ಲೋ ಆಗ್ಲೇ ನೀವೇ ಕೇಳ್ದೋ ಹಾಗೆ ಈ ಒಂದು ವಾರದಲ್ಲಿ ಅವ್ರು ನನ್ನ ನೋಡಿರೋದಾಗಿರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲರೂ ಕೇಪಬಲ್, ಇಲ್ಲಿ ಬಂದಿರೋರು ಎಲ್ಲರೂ ಕೇಪಬಲ್ಲೇ. ಆದ್ರೆ ಮೊದಲನೇ ಚಾನ್ಸ್ ನನಗೆ ಕೊಡ್ಬೋದು ಅನ್ನೋದೆಲ್ಲೋ ಅವ್ರ ಮನ್ಸಿಗೆ ಅನ್ಸಿರ್ಬೋದು. ಸೊ ಅದು ಕೊಟ್ಟಿದ್ದಾರೆ ಅಂಡ್ ಐ ಪ್ರೂವ್ ಮೈ ಸೆಲ್ಫ್. ನನಗಿದು ಪ್ರೂವ್ ಮಾಡ್ಕೊಳಕ್ ಒಂದು ಒಳ್ಳೆ ಅವಕಾಶ. ನಾನು ಕ್ಯಾಪ್ಟನ್ಶಿಪ್ ನಾನು ಪ್ರೂವ್ ಮಾಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಟೀಮ್ ಅವ್ರಿಗೆ ಒಂದು ಮಾತು ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ. ಎಲ್ಲೋ ಒಂದ್ ಕಡೆ ಗೇಮ್ ಅಂತ ಬಂದಾಗ ನಾನು ಫ್ರೆಂಡ್ಶಿಪ್ ಬಿಟ್ಟು ಆಸ್ ಎ ಕ್ಯಾಪ್ಟನ್ ಆಗಿ ಬಿಹೇವ್ ಮಾಡಿದಾಗ ದಯವಿಟ್ಟು ಅವ್ರು ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳದೆ ಅದು ಟೀಮ್ಗೋಸ್ಕರ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವ್ರು ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳಿ. ರಾಮಪ್ಪ ಅವರು ನೀವು ನಾನು ವೋಟ್ ಮಾಡಿಲ್ಲ. ರಾಮಪ್ಪ ಅವರು ಕೊಟ್ಟು ಹಾಕ್ತೀರಿ. ಓಕೆ ಓಕೆ. ಯಾಕೆ ಅಂದ್ರೆ ಯಾಕೆ ನಿಮ್ಮನ್ನ ಕೊನೆಯಲ್ಲಿ ಕೇಳಿದೆ ಅಂದ್ರೆ ನಿಮಗೆ 4 ವೋಟ್ ಬಿದ್ದಿತ್ತು, ರಾಮಪ್ಪ ಅವ್ರಿಗೆ 5 ವೋಟ್ ಬಿದ್ದಿತ್ತು. ಅಕಸ್ಮಾತ್ ನೀವು ನಿಮಗೆ ವೋಟ್ ಹಾಕೊಂಡಿದ್ರೆ ಡ್ರಾ ಆಗ್ತಿತ್ತು, ಲಾಟ್ರಿ ಮೂಲಕ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಬೇಕಾಗ್ಬಿಡ್ತಿತ್ತು. ಆದ್ರೆ ನೀವು ರಾಮಪ್ಪ ಅವ್ರಿಗೆ ವೋಟ್ ಹಾಕಿದ್ದೀರಾ. ಹೌದು ಹೌದು, ನಮ್ಗೆ ಬಹಳ ಬರಬರ ರೀಸನ್ಸ್. ರಾಮಪ್ಪನವರೇ ಸರ್, ನಿಮ್ಮ ಆಯ್ಕೆ ಚಕ್ರವರ್ತಿ ಆಗಿತ್ತು. ಯಾಕೆ? ಅವರ ಒಂದು ನಾಲೆಡ್ಜ್, ಅವರ ಒಂದು ಬುದ್ಧಿವಂತಿಕೆ, ಓಕೆ, ಅವರ ಅನುಭವ ನಮಗೆ ಬಹಳಷ್ಟು ಸಹಕಾರ ಆಗುತ್ತೆ ಅಂತ ಹೇಳಿ ಆ ಒಂದು ಆಧಾರದ ಮೇಲೆ ನಾನು ಚಕ್ರವರ್ತಿ ಅವ್ರನ್ನ ಆಯ್ಕೆ ಮಾಡಿದೆ. ಚಕ್ರವರ್ತಿ ಅವರು ನಿಮಗಿಂತ ಚೆನ್ನಾಗಿ ನಿರ್ವಹಿಸಬಲ್ಲರು ಕ್ಯಾಪ್ಟನ್ಸಿ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲು. ಓಕೆ, ಕ್ಷಮಾ ಅವರೇ, ನೀವ್ ಯಾಕೆ ರಾಮಪ್ಪ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ? ಎದುರಾಳಿಗಳಲ್ಲಿ ಅರ್ಜುನ ಸೆಲೆಕ್ಟ್ ಆಗಿದೆ. ಅವರಿಗೆ ಸರಿ ಸಮಾನವಾಗಿ ರಾಮಪ್ಪ ಅವರು ನಿಂದಿರಬಹುದು ಅಂತ ನನಗೆ ಅರ್ಜುನನಿಗೆ ಎದುರಾಳಿ ರಾಮ. ಅದು ಬೀಳು ಚಪ್ಪಾಳೆ. ಅವರಿಗೆ ಯಾಕೆ ನಾನು ಸೂಚನೆ ಮಾಡಿದೆ ಅಂದ್ರೆ ನಮ್ಮ ತಂಡಗಳನ್ನು ನಿಭಾಯಿಸ್ಕೊಂಡು ಹೋಗೋ ಯೋಜನೆ ಅವರಿಗಿದೆ ಅಂತ ಹೇಳಿ ನಾನು ಅವರಿಗೆ ಸೆಲೆಕ್ಟ್ ಮಾಡಿದೆ. ಚಕ್ರವರ್ತಿ ಅವರು ನಮಗೆ ಹೆಡ್ ಆಫ್ ದ ಫ್ಯಾಮಿಲಿ. ನಮಗೆ ಒಂದು ತಂದೆ ಇದ್ದಂಗೆ. ಆದರೂ ಸಹ ಒಂದು ಅರ್ಜುನನಿಗೆ ಎದುರಾಳಿಯಾಗಿ ನಿಲ್ಲಕ್ಕೆ ನಮ್ಮ ತಂದೆಗಾಗಲ್ಲ. ಅದೇನಿದ್ರು ಅಪೋಸಿಟ್ ಪಾರ್ಟಿಯಿಂದ ಬರಬೇಕು. ಅದರಿಂದಾಗಿ ರಾಮಪ್ಪನಿಗೆ ರಾಮಪ್ಪನವರಿಗೆ ಮ್ಯಾನ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಹೆಚ್ಚಿರ್ತದೆ. ಫಿಸಿಕಲಿ ಮೂಮೆಂಟ್ಸ್ನಲ್ಲಿ ಎಲ್ಲ ಮುಂದಿದ್ದಾರೆ ಅಂತ ಕಾಣ್ತದೆ. ಅದರಿಂದ ನಾನು ಅವರಿಗೆ ವೋಟ್ ಮಾಡಿದೆ. ಅವರು ತುಂಬ ಅನುಭವಶಾಲಿಗಳು. ಯಾರು ಜಗಳ ಮಾಡಿದ್ರು ಅದು ಸಮಾಧಾನಕರವಾಗಿ ಅದನ್ನು ಪರಿಹರಿಸ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳಿ ಸರಿ ಮಾಡೋ ಚಾಕಚಕ್ಯತೆ ಅವರಲ್ಲಿದೆ. ರಾಮಪ್ಪನಲ್ಲಿದೆ, ಬಟ್ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಚಕ್ರವರ್ತಿಯವರಲ್ಲಿದೆ ಅಂತ ನನ್ಗೆ ಅನ್ನಿಸ್ತು. ಆದರೆ ಇವಾಗ ಇವರು ಸೆಲೆಕ್ಟ್ ಮಾಡಿದ್ದು ಸರಿಯಾಗಿದೆ ರಾಮಪ್ಪನ್ನ, ಇದು ಸರಿನೇ ಇದೆ. ಆದರೆ ನನ್ನ ಮನಸ್ಸಿಗೆ ಚಕ್ರವರ್ತಿಯವರು ಎಲ್ಲ ಏನಾದರೂ ಭಿನ್ನಾಭಿಪ್ರಾಯಗಳನ್ನ ಸರಿಯಾಗಿ ತೂಗಿಸಿ ಎಲ್ಲ ಸರಿ ಮಾಡ್ತಾರೆ ಅಂತ ಅನ್ನಿಸ್ತು. ನಮ್ಮ ತಂಡದೊಳಗೆ ಹಿರಿಯ ನಾಯಕರ್ರಿ, ಭಾಳ ಅನುಭವಿಸ್ತಾರೆ. ನಾವೆಲ್ಲ ಚಿಕ್ಕವ್ರಿದ್ದಕ್ಕಿಂತ ನಮ್ಗಿಂತ ದೊಡ್ಡವ್ರಿ. ಈ ಕ್ಯಾಪ್ಟನ್ ಅವ್ರನ್ನ ಮಾಡ್ಬೇಕನ್ನುವಂತ ನಮ್ಮ ಅಭಿಪ್ರಾಯ ಐತ್ರಿ ಸರ್. ಹೌದು, ಲೆಕ್ಕದ ಪ್ರಕಾರ ಅವ್ರು ಕ್ಯಾಪ್ಟನ್ ಆಗಲ್ಲ. ಏನ್ ಹೇಳ್ತೀರಾ ಜೊತೆ? ಪರವಾಗಿಲ್ಲ, ರಾಮಪ್ಪ ಅವರಾದ್ರೂ ಪರವಾಗಿಲ್ಲ, ಅದು ಸಂತೋಷ ಐತ್ರಿ. ಆದ್ರೆ ನಮ್ಮ ಹಿರಿಯ ನಾಯಕರು, ವಯಸ್ಸಾದವರು, ನಮ್ಗಿಂತ ಅನುಭವಿಸ್ತರು, ನಾವೇನು ತಪ್ಪ ತಡಿ ಮಾಡಿ ತಿದ್ಕೊಂಡು ಹೋಗುವಂಥವ್ರು ಅನ್ನುವಂಥದ್ದು ನಮ್ಮ ಅನುಭವ ಇತ್ತು. ಓಕೆ, ದೇವಮ್ಮ ಅವರೇ ನೀವೇನಂತೀರಾ? ನಾವು ಅಷ್ಟೇ, ಚಕ್ರವರ್ತಿಯವರು ಸ್ವಲ್ಪ ಓದಿ ಪಾದಿ ಶಾಂತಿ ಸಮಾಧಾನವಾಗಿ ಇರ್ತಾರೆ. ಯಾವುದೇ ಇತಿಹಾಸದ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಅನುಭವ ಇದೆ. ಅವ್ರು ಹೇಳ್ತಾರೆ ಮಾಡ್ತಾರೆ ಅಂತ ಇವರೆಲ್ಲ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ. ಈಗ ರಾಮಪ್ಪ ಅಂದ್ರೆ ಅವ್ರಿಗೆ ಆಗ್ಲಿ ಬಿಡಿ. ಓಟ್ ಚೇಂಜ್ ಮಾಡ್ಬಿಡ್ತೀರಾ? ಇನ್ನೇನ್ ಮಾಡಕ್ಕಾಯ್ತದೆ? ನೀವ್ ಹೇಳ್ತಾ ಐದಾಗ ನಿಮ್ಗೆ 4 ಆಗಿದೆ, ಅವ್ರಿಗೆ 5 ಆಗಿದೆ ಅಂತ ಹೇಳ್ತಾರೆ. ಒಂದು ಓಟಲ್ಲಿ ಇವ್ರು ಏನ್ ಮಾಡಕ್ಕಿಲ್ಲ. ಶುರುವಾಗಕ್ಕಿಂತ ಮುಂಚೆ ಎರಡೂ ಟೀಮ್ಗಳಿಗೆ 15 ನಿಮಿಷ ಸ್ಟ್ರಾಟಜಿ ಟೈಮ್ ಕೊಡ್ತೀವಿ. ಆ ಟೈಮ್ನಲ್ಲಿ ನಿಮ್ಮ ಐಟಮ್ಗಳನ್ನ ನೋಡ್ಕೊಳ್ಳಿ, ಏನೇನು ಮಾಡ್ತೀರಿ ಅಂತ ಡಿಸೈಡ್ ಮಾಡಿಕೊಂಡು ಆ ಬೋರ್ಡ್ನಲ್ಲಿ ಪೆನ್ ಇದೆ, ಡಸ್ಟರ್ ಇದೆ, ಅದರಲ್ಲಿ ಐಟಮ್ಗಳನ್ನ ಲಿಸ್ಟ್ ಮಾಡಿ ಐಟಮ್ ಮುಂದೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಟು ಅಂತ ಫಿಕ್ಸ್ ಮಾಡಿ. ಆ್ಯಂಡ್ ನೆನಪಿರಲಿ, ಕಾಂಪಿಟೇಷನಲ್ಲಿ ಪಕ್ಕದ ಅಂಗಡೀಲಿ ಜಾಸ್ತಿ ರೇಟ್ ಇಟ್ಟು ನೀವು ಕಮ್ಮಿ ರೇಟ್ ಇಟ್ಟರೆ ವರ್ಕೌಟ್ ಆಗಬಹುದು, ಅಷ್ಟೇ ರೇಟ್ ಇಟ್ಟರೆ ಇನ್ನೂ ವರ್ಕೌಟ್ ಆಗ್ಬೋದು. ಅದು ಹೆಂಗೆ ವರ್ಕೌಟ್ ಆಗುತ್ತೋ, ಅದು ಏನಾಗುತ್ತೋ ನಮಗೂ ಯೋಗಿಗೂ ಇಬ್ರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. ನೀವುಗಳು ವರ್ಕೌಟ್ ಮಾಡಿ
ಅದಕ್ಕಿಂತ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಕ್ಲಿಯರ್? ಓಕೆ, ಇಲ್ಲಿ ಡೌಟ್ ಇದೆ ಅಲ್ಲ ಸರ್, ಸರ್ ಆಮೇಲೆ ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡಕ್ಕೆ ನಮ್ಗೆ ಏನಾದ್ರು ಬೌಂಡ್ರಿ ಲೈನ್ ಏನಾದ್ರು ಇದೆಯಾ ಅಥವಾ ಬೌಂಡ್ರಿ ಲೈನ್ಸ್ ಅನ್ನೋಂಥದ್ದು ಓಕೆ, ವಿಷಯ ಇಷ್ಟೇನೆ. ನೀವುಗಳು ಇನೋವೇಟಿವ್ ಫಿಲ್ಮ್ ಸಿಟಿ ಕಾಂಪೌಂಡ್ ಇದೆ ಅಲ್ಲ, ಆ ಕ್ಯಾಂಪಸ್ ಒಳಗಡೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಬೇಕಾದ್ರೆ ಈ ಜಾಗದ ಓನರ್ನು ಹೇಳ್ಕೊಂಬರ್ಬೋದು, ಅವ್ರಿಗೂ ಜ್ಯೂಸ್ ಕೊಡಿಸಿ. ವಿಷಯ ಇಷ್ಟೇ, ದುಡ್ಡು ಮಾಡಲೇಬೇಕು. ಇಲ್ಲಿಗೆ ಬರುವಂತಹ ಟೂರಿಸ್ಟ್ಗಳನ್ನ ಮಾತ್ರ ನೀವು ಬಳಸ್ಕೋಬೇಕಾಗತ್ತೆ. ಕ್ಲಿಯರ್ ಆಯ್ತಾ? ಸಚಿನ್, ಈ ಕಸ್ಟಮರ್ ಹತ್ರ ಹೋದಾಗ ಅವ್ರ ಮನೆ ಒಲಿಸಬಹುದಲ್ಲ ನಾವು ನಮ್ಮ ಮಾತಿನಿಂದ? ಅದು ಮಾತಾಡ್ಬೋದಷ್ಟೇ, ಬಟ್ ಇಟ್ಕೊಳ್ಳೋದು ಬನ್ನಿ ನೀವು ಕುಡಿಲೇಬೇಕು ಇದನ್ನ ನಾವು ಮಾಡ್ಬಿಟ್ಟಿದೀವಿ ಅಂತ ಆ ತರದೇ ಆಗಲ್ಲ. ವಿಷಯ ಇಷ್ಟೇನೆ, ವಿಷಯ ತುಂಬಾ ಸಿಂಪಲ್. ಅಮ್ಮ ಒಂದ್ ನಿಮಿಷ, ನಾನು ಮಾತು ಮುಗಿಸ್ಬಿಡ್ತೀನಿ. ವಿಷಯ ಇಷ್ಟೇನೆ, ನೀವುಗಳು ಕಸ್ಟಮರ್ಗಳ ಹತ್ರ ಹೋಗ್ಬೋದು, ಮಾತಾಡಿಸ್ಬೋದು. ಯಾವ ರೀತಿ ಬೇಕಾದ್ರೂ ಅವ್ರನ್ನ ಇಲ್ಲಿ ಕರ್ಕೊಂಬರಕ್ ನೀವು ಡ್ಯಾನ್ಸ್ ಆಡ್ಬೋದು, ಅಥವಾ ಹಾಡು ಹೇಳ್ಬೋದು, ಎಂಟರ್ಟೈನ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಅವರ ಒಂದು ಒಪ್ಪಿಗೆ ಸಮೇತ ಇಲ್ಲಿಗೆ ಬರಬೇಕು. ನನ್ನ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎತ್ತಾಕೊಂಡ್ ಬರಂಗಿಲ್ಲ ಅಷ್ಟೇ. ಕರ್ಕೊಂಡ್ ಬರ್ಬೇಕು, ಎತ್ತಾಕೊಂಡ್ ಬರಂಗಿಲ್ಲ. ಕ್ಲಿಯರ್ ಆಯ್ತಲ್ಲ? ಇನ್ನೇನೋ ಡೌಟ್ಸ್ ಇದೆ ಯಾರಿಗಾದ್ರು? ಕ್ಲಿಯರಾ? ಓಕೆ, ಅರ್ಥ ಆಯ್ತಾ? ಓಕೆ, ಇದನ್ನೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ, ದಟ್ ಈಸ್ ಲೈಫ್. ನೋಡಿದ್ವಲ್ಲ, ಅಲ್ಲಿ ಬಿಡಿ, ಕಾಮಿಡಿ ಟಚ್ ನಾವು ತಗೊಂಡ್ಬಂದಿದ್ದು. ನಾನು ಇವಾಗ್ಲೂ ಬೇಕಾದ್ರೆ ಕೂಡ 3 ಜನ ಕ್ಲೀನ್ ಆಗಿ ಈಗ ಸರ್ ಇವಾಗ ಕ್ಲೀನ್ ಮಾಡೋದು ಕಷ್ಟ ಸರ್. ಅವತ್ತು ಪಾಪ ಎಂಟ್ರಿ ದಿನನೇ ಸರ್, ಇವತ್ತಿನ ಕಾಲದಲ್ಲಿ ಅದ್ ಕುಡಿದ್ರ ಆಗಲ್ಲ, ಇದ್ ಕುಡಿದ್ರ ಆಗಲ್ಲ, ಹಂಗೆ ಅಂತಾರೆ. ಇವತ್ತು 4 ಲೋಟ ಕಬ್ಬು ರಸ ಕುಡ್ದ ಇಲ್ಲಿ. ನಿಮ್ಮನ್ನ ನೋಡಿದ್ರೆ ನಾಚ್ಕೋಬೇಕು ಯುವಕರು. ಅಲ್ಲ 4 ಲೋಟ ರಸ 1 ಲೋಟ ಕುಡಿದ್ರೆ ಅಯ್ಯೋ ಬೇದಿ ಆಗ್ತದೆ ಅಂತ, ಮತ್ತೆ ಎಕ್ಸ್ಟ್ರಾ ಸೀಟ್ ಆಗ್ಬಿಡ್ತದೆ ಅಂತಾರೆ. ಆಮೇಲೆ ಇಲ್ಲ, ಆ ವಿಚಾರ ನೀವು ತಲೆಗೆ ಹಚ್ಕೊಬೇಡಿ. ಎಲ್ಲ ಹೋಗ್ಸಲ್ ರೈಟ್ ಕಮ್ಮಿ ಬನ್ನಿ ಕರಿತಾ ಇದೆ. ಏನಂತ? ಎಲ್ಲ ಕಮ್ಮಿ ಜ್ಯೂಸ್, ಆಪಲ್ ಜ್ಯೂಸ್ ಇದೆ, ಸಪೋಟ ಜ್ಯೂಸ್ ಇದೆ, ಆಮೇಲೆ ದ್ರಾಕ್ಷಿ ಇದೆ, ಎಲ್ಲ ಇದೆ. ಕಮ್ಮಿ ಹಾಕೊಡ್ತೀನಿ ಬನ್ನಿ, ಹೋಗ್ಸಲ್ಗೆ ಹಾಕೊಡ್ತೀನಿ ಬನ್ನಿ. ಹೋಲ್ಸೇಲ್ ಹಾಕೊಡ್ತೀರಿ ಅಂತ? 15 ರೂಪಾಯಿ, 10 ರೂಪಾಯಿ, ಎಳ್ನೀರು 20 ರೂಪಾಯಿ. ಹೋಲ್ಸೇಲ್ ಆಗಿ ಹಾಕಿ ಕೊಡ್ತೀವಿ. ಫಿಲ್ಟರ್ ಏನ್ ಮಾಡಲ್ಲ, ಹಂಗೆ ಹಾಕೊಟ್ಬಿಡ್ತೀವಿ ಬನ್ನಿ. ಬನ್ನಿ ಅಂತ ಮನೇಲಿ ಮಾಡ್ದಂಗ ಮಾಡಲ್ಲ, ಅಂಗಡಿ ಮಾಡ್ದಂಗ ಮಾಡ್ತೀವಿ ಬನ್ನಿ. ಮನೇಲಿ ಒಂದ್ಸತಿ ಏನಾಯ್ತಪ್ಪ ಅಂದ್ರೆ 4 ಜನ ಕರಿಯಕ್ ಹೋದೆ, ಅವ್ರೆಲ್ಲ ಮಲಯಾಳದವ್ರು. ಬರುತ್ತಲ್ಲ ಮಲಯಾಳಂ, ಅವತ್ತು ಹೇಳ್ಕೊಟ್ರಲ್ಲ ನಮ್ಗೆ. ಹೇಳ್ದೆ. ಆಮೇಲೆ ಚೋಚಿ ವಾಂಗ ಸೌಗೆ ಓ ಶೌಗೆ ಅಂದ್ರೆ ಶೋ ಮಾಡ್ತಾ ಇದೀವಿ ಅಂತ. ವಾಂಗ ಚೋಚಿ ವಾಂಗ ಇಂದ ಸೂಪರ್ ಗುರು ಸೌಸೆ ಐತಾ ಇದ್ರೆ ವಾಂಗ 4 ಪೇರು ಭಾಷೆ ಎಲ್ಲ ಮಿಕ್ಸ್ ಮಾಡಿ ಮಾತಾಡಿರೋದು. ಅದೇ ಮಾಡಿದ್ದು ಜ್ಯೂಸು, ಅದೇ ಮಿಕ್ಸ್ ಮಾಡಿದ್ದು. ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ ನೀವು? ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ? ಎಲ್ಲ ಸರ್ ನಾನ್ ಮಾಡಲ್ಲ, ಅವ್ರು ಮಾಡೋ ಸಿನಿಮಾಲಿ ಡಾಮಿನೇಟ್ ಮಾಡ್ಬಿಡ್ತಾರೆ. ನಿಮಗೋಸ್ಕರ ನಾನು ಹೀರೋನೇ ತ್ಯಾಗ ಮಾಡ್ತೀನಿ. ಬನ್ನಿ ಒಂದ್ಸಲ ಡೇಟ್ ಅಂತ ಮನೆ ಹಚ್ಚಂಡು. ನಾನು ಮಾಡುವಾಗ ಎಲ್ಲ ನಾವು ಇರೋಣ, ಕೃಷ್ಣಾನಂದನು ಕರ್ಕೊಳ್ಳೋಣ. ಈಗ ಮಾಡ್ತೀರಾ ಫಿಲಮ್ ಅಲ್ಲಿ? ಸೀರಿಯಸ್ ಆಗಿ ಹೇಳಿ. ಡೈಲಾಗ್ಸ್ ಎಲ್ಲ ನಿಮ್ ಡೈಲಾಗ್ ಹೇಳಿ ಸ್ವಾಮಿ, ನಿಮ್ ಡೈಲಾಗ್ ಹೇಳಿ. ಡೈಲಾಗ್ ಬರೆಯಕ್ಕಾಗತ್ತೆ? ಅವರೇ ಬರ್ಕೋತಾರೆ. ಓನ್ ಡೈಲಾಗ್ಸ್ ಹೊಡೆಯಿಂದ ಹೊಡೆದ್ಬಿಡ್ತೀವಿ. ನೋಡೋಣ ಬನ್ನಿ, ಮುಂದೆ ನೋಡೋಣ. ಸರ್ ನಮ್ಮ ಹಲ್ಲಲ್ಲಿ ಏನೇನು ಬರ್ದೇನೆ ನೋಡಿ. ಅಣ್ಣ ಪ್ಲೀಸ್ ಅಣ್ಣ, ಆಯ್ತಲ್ಲ ಬಿಡತ್ತೀರಿ ಮುಗಿಸ್ಬಿಡ್ತೀನಿ. ಸರ್ ನನಗೆ ಗೊತ್ತು, ನೀವು ಆನಂದ ಆಗ್ತಾ ಇದೆ, ಚಳಿ ಜಾಸ್ತಿ ಇದೆ. ಬಗ್ಗೆ ಅಲ್ಲ, ಅವರು ನಮ್ಮ ಮಕ್ಕಳು ಮಾತಾಡಿದ್ದನ್ನ ಕೆಲವೆಲ್ಲ ಕೇಳಿದಾಗ 10 ಜನದಲ್ಲೂ ನಮ್ಮ ಈ ಟಾಸ್ಕ್ ಬಗ್ಗೆ ಪಾಯಿಂಟೇ ಬರಲಿಲ್ಲ ಅನ್ಸುತ್ತೆ. ಅಂದ್ರೆ ನಾವು ಏನ್ ಮಾಡಿದ್ದೆ ಟಾಸ್ಕ್, ಒಂದು ಬಿಸ್ನೆಸ್ ನ ಹುಡುಗರು ಯಾಕೆ ಮಾಡ್ತಾರೆ, ಯುವಕರು ಯಾವ ಮಾಡ್ತಾರೆ, ಆಮೇಲೆ ವಯಸ್ಸಾದವ್ರು ಯಾವ ತರ ಮಾಡ್ತಾರೆ. ಇಲ್ಲಿ ಏನ್ ಗೊತ್ತಾ ಅಂದ್ರೆ ಎಲ್ಲರೂ ಮುಗಿಸಿಲ್ಲ, ಅನುಭವ ಇದ್ರೆ ಮಾತ್ರ ಇಲ್ಲಿ ನಡೀತದೆ ಅಂತ ನನ್ನ ಅಭಿಪ್ರಾಯ.
ನಂಗೆ ಮಾತು ನಿಂತೋಯ್ತು ಅವ್ರು ಹೇಳಿದಕ್ಕೆ. ಏನ್ ಹೇಳ್ತೀರಾ ಈಗ? ಇಲ್ಲ ಸರ್, ಪ್ರಶ್ನೆಗೆ ಮಾತ್ರ ಉತ್ತರ ಕೊಡೋದು ಯೂತ್ಸ್ ಗಳ ಕೆಲಸ ಬಸ್. ಸುಮ್ನೆ ರೈಲ್ ಬಿಡ್ತೀವಿ ಅನ್ಬಿಟ್ಟು ಬೈಲ್ ಕಡೆ ಎಲ್ಲ ರೈಲ್ ಓಡಿಸ್ತಾರೆ. ಸೂಪರ್. ದೇವಮ್ಮನವರೇ, ನಿಮ್ಮ ಮೇಲೆ ಒಂದಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ. ನಾವೇನ್ ಜಗಳ ಅಂತ ಆಡಿಲ್ಲ. ಹೋಗುವಾಗ ಬಸ್ಸಲ್ಲಿ ನಿನ್ನೆ ಜೋಕ್ಸ್ ಮಾಡ್ಕೊಂಡು ಅದ ಕವನಗಳು ಹೇಳ್ಕೊಂಡು ಅದಿದ್ ಹೇಳ್ಕೊಂಡು ಜೋಕ್ಸ್ ಮಾಡ್ಕೊ ಹೋಯ್ತಿದಷ್ಟೇ. ಇನ್ನೇನ್ ಜಗಳ ಅಂತ ನಾವ್ ಆಡಿಲ್ವಲ್ಲ. ಕೇಳಿ ಅವ್ರ ನಾವು ಜಗಳ ಆಡಿದ್ವಾ? ಜೋಕ್ಸ್ ಮಾಡ್ಕೊಂಡು ಹೋಯ್ತಾ ಇದ್ದು. ಇವ್ರ ತಲೆ ಮುಟ್ಟು ನನಗ್ ಗೊತ್ತಿಲ್ಲ. ಮಾತ್ರ ನಂದು ಮಾತ್ರ ನಾನು ಜೋಕ್ಸ್ ಮಾಡ್ಕೊ ಹೋಯ್ತಿದ್ದೆ. ಇವ್ರ ತಲೆಗಿಲೆ ಮುಟ್ಟು ನನಗ್ ಗೊತ್ತಿಲ್ಲ. ನಾನು ಜೋಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಅದೇ ಕನ್ನಡದ ಹೆಣ್ಣು ಸಿಡಿಲೆದ್ರೆ ಮಿಷನ್ ಗನ್ನು ಅಂತ ಹೋಯ್ತಿದ್ದೆ ಮಾತ್ರ ಅಷ್ಟೇ. ನಾನು ಜೋಕ್ಸ್ ಮಾಡ್ಕೊ ಹೋಯ್ತಿದ್ದೆ, ಜಗಳ ಅಂತ ಆಡಿಲ್ಲ. ಒಂದೆರಡು ಹೊಡ್ಬಿಡ್ಲಿ ಸರ್, ಹೊಡ್ಸ್ಕೊಂಡ್ಬಿಡ್ಲಿ. ಆದ್ರೆ ಹೊಡಿಬೇಕಾದ್ರೂ ಒಂದ್ ಆರೋಗ್ಯನ್ಸ್ ಇರುತ್ತಲ್ಲ, ಅಂದ್ರೆ ಆ ಇಂಟೆನ್ಸ್ ಲುಕ್ಸ್ ಅದೆಲ್ಲ, ಅದು ಒಂದ್ ಮನ್ಸಿಗೆ ಹರ್ಟ್ ಆಗುತ್ತೆ. ಅಂದ್ರೆ ದೊಡ್ಡವ್ರಾಗ ಹಂಗ್ ಮಾಡ್ತಾರೆ ಅಂತ ಏಟ್ ಆಗಿದೆ ಅಂತಲ್ಲ, ಬಟ್ ಹಂಗ್ ಮಾಡ್ತಾರೆ ಅಂತ ಒಂದ್ ಬೇಜಾರು ಇರುತ್ತೆ. ಅವಾಗ ತಮಾಷೆಗೆ ನಾವ್ ಹೇಳಿದ್ವಿ, ಅಮ್ಮ ಏನ್ ಕೋಪ ಮಾಡ್ಕೊಂಡ್ಬಿಡಿರ ಅಂತ ಹಂಗೂ ಹೇಳಿದೀವಿ. ಪದ ಬಳಕೆ ಕೂಡ ಒಳ್ಳೇದಲ್ಲ ಸರ್. ನಿಮ್ ಮಕ ಮುಚ್ಚ ಅದ್ ಮುಚ್ಚ. ನಾನ್ ನಿಮ್ಗೆ ಹೇಳಿಲ್ಲ ಮಕ ಮುಚ್ಚ ಅಂತ. ನಮ್ ಟೀಮ್ಗೆ ನಾವ್ ಹೇಳ್ಕೊಂಡು ನಿಮ್ಗೆ ಹೇಳಿಲ್ಲ. ಟ್ಯಾಸ್ ಬಗ್ಗೆ ಹೇಳಿಲ್ಲ. ನಮ್ ಕಡೆಯವ್ರಿಗೆ ನಾನು ಅನ್ಕೊಂಡೆ, ನನ್ ಮಗ ಅಂತಿದ್ದ ಅನ್ಕೊಂಡು ನಮ್ ಕಡೆಯವ್ರಿಗೆ ಅಂದೆ ನಾನು. ಅವ್ರಿಗೆ ನಮ್ಗೆ ನೆನ್ಕೊಂಡದ್ದು ನಮ್ ಕಡೆಗೆ ಅಂದದ್ದು ಕಣಮ್ಮ. ನಮ್ ಕಡೆ ನಾವು ಜಗಳ ಆಡ್ಬೇಕು ಅನ್ನೋದು ಉದ್ದೇಶಕ್ಕೆ ನಾನು ಹೇಳಿಲ್ಲ. ನನ್ ಜೋಕ್ಸ್ ಆಗಿ ನಾನು ಹೇಳೋದು ಅಷ್ಟೇ. ಸುಮ್ನೆ ಬರ್ತಾನೆ ಇದೆ, ಓಕೆ ನನ್ ಕೆಲ್ಸ ನಾನು ನೋಡೋಣ ಅಂತ. ಆ ಟೈಮಲ್ಲಿ ಏನೋ ನಿನ್ ಮಕ ಮುಚ್ಚ ಅಂತ ಹೇಳ್ಬಿಟ್ಟು ಅದು ನನಗೆ ಕೇಳಿಸಿಲ್ಲ. ಪಕ್ಕದಲ್ಲಿರೋ ನೋಡಿ ಹಿಂಗ್ ಹೇಳ್ತಾ ಇದಾರೆ. ಸುಮ್ನೆ ಪಕ್ಕದಲ್ಲಿರೋ ನಾನೇ ಅಂದ್ರೆ ನಾನು ಕರ್ಕೊಂಡ್ ಕಣ್ಣಿ ಮಕ ಮುಚ್ಚಿ ಕರ್ಕೊಂಡೆ. ನಾನೇ ರಿಯಲ್ ಆಗಿ ಹೇಳ್ದೆ, ಅದಕ್ಕೆ ಇದಲ್ಲ. ನಾನೇ ತುಂಬಾ ಕೋಪ. ಮಣ್ಣುಚ್ಕೊಳ್ಳೋ ಟೈಮಲ್ಲಿ ನನ್ನ ಯಾಕೆ ಮಕ ಮುಚ್ಚಕ್ಕೆ ಹೋಗು ಅಂದೆ. ಅದು ಜೋಕ್ಸ್ ಕೇಳಿದಮ್ಮ, ಮಕ ಮುಚ್ಚ ಅಂತ. ಜೋಕ್ಸ್ ಕೇಳಿದ್ದು ನೀನು ಮಣ್ಣು ಮುಚ್ಚ ಅಂತ ಹೇಳಿಲ್ಲ. ಜೋಕ್ಸ್ ಮಾಡ್ತಾ ಇರ್ಲಿಲ್ಲ. ನಾವು ನೀವು ಕುತ್ಕೊಂಡು ನಗಾಡ್ಕೊಂಡು ಜೋಕ್ಸ್ ಮಾಡ್ತಾ ಇರ್ಲಿಲ್ಲ. ನೆನ್ನೆ ದಿವಸ ಒಂದದ್ದು ಪ್ಯಾಸಲ್ ಒಂದದ್ದು ಹಂಗಂದೆ. ಯಾವ ಜೋಶಲ್ಲಿ ಹೇಳ್ಬಿಟ್ರಿ? ಜೋಶಲ್ಲಿ ನಾ ಗಾಡಿ ಹೇಳದ್ಕೆ ನೀವು ಗಾಡಿ ಮೇಲೆ ಹೇಳೋದಕ್ಕೆ ಜಗಳಕ್ಕೆ ಬಂದಿದ್ರು, ತಲೆ ಮುಟ್ಟರು ಒಂದು ವಿಷಯಕ್ಕೆ ನಾನು ಹೇಳ್ತಾ ಇರೋದು. ಆ ಪಾಯಿಂಟ್ಗೆ ಅದು ಜೋಕ್ಸ್ ಮಾಡ್ಕೊಂಡ್ರೆ ಜಾನ್ಸ್ ಆಡಿದ್ನಲ್ವಾ? ಜಾನ್ಸ್ ಆಡುತ್ತ ನಾನು ಜಾನ್ಸ್ ಆಡ್ಕೊ ಹೋಗ್ತಿದ್ದು, ಜೋಕ್ಸ್ ಮಾಡ್ಕೊಂಡು ಹೋಗ್ತಿದ್ದು. ನೆನ್ನೆ ಅಂದಿದ್ದು ನಾನು ನಮ್ ಕಡೆಯವ್ರಿಗೆ ಹೇಳದ್ದು. ಅಟ್ ದ ಸೇಮ್ ಟೈಮ್ ನಮ್ನು ಕೂಡ ಅವರು ನಮ್ನ ತೀರಾ ಮಕ್ಕಳು ಅನ್ನೋ ಒಂದು ಇಲ್ದೇ ಇದ್ರು ಪರವಾಗಿಲ್ಲ. ಕಾಂಪಿಟೇಷನ್ ಕಡೆ ಪಕ್ಷ ಅವರು ಪ್ರತಿಸ್ಪರ್ಧಿಗಳು, ಇಲ್ಲಿ ಅವರು ಕೂಡ ಕಾಂಪಿಟೇಟರ್ಸ್ ಆಗಿ ಬಂದಿದ್ದಾರೆ ಅನ್ನೋ ಒಂದು ಮಿನಿಮಮ್ ರೆಸ್ಪೆಕ್ಟ್ ಆದ್ರೂ ಅವ್ರಿಗೆ ನಮ್ಮ ಮೇಲೆ ಇರ್ಲಿ ಅಂತ ನಾನು ಕೇಳ್ತೀನಿ. ಶ್ಯಾಮ ಅವ್ರು ಹೇಳಿದ್ರು ನಾನು ಅವ್ರ ಜೊತೆ ಹೋಗಿ ಜ್ಯೂಸ್ ಕುಡ್ದೆ ಅಂತ. ನಾ ಜ್ಯೂಸ್ ಕುಡಿದು ಇದು ಕಾಂಪಿಟಿಷನ್ ಆದ್ಮೇಲೆ ಇವ್ರಿಗೆ ಯಾರಿಗೂ ನಾನು ಸುಸ್ತಾಗಿದ್ದೆ, ನಂಗೆ ಜ್ಯೂಸ್ ಕೊಡ್ಬೇಕು ಅನ್ನಿಸ್ಲಿಲ್ಲ. ಅವ್ರು ದೊಡ್ಡ ಹೃದಯ ತೋರಿಸುತ್ತೆ. ಅವ್ರು ನನ್ನನ್ನು ಕೂಗಿ ಜ್ಯೂಸ್ ಕೊಡ್ತಿದ್ರು. ನಾ ಅದಕ್ಕಾಗಿ ಅವಳು ಬಹಳ ಋಣಿ. ಅವ್ರಿಗೂ ಬಹಳ ದೊಡ್ಡ ಹೃದಯ ಇದೆ. ಹೆಂಗಾಯ್ತು ಅಂದ್ರೆ ಟಾಸ್ಕ್ ಗೆದ್ದಿದ್ದಕ್ಕಿಂತ ತುಂಬಾ ಖುಷಿ ಆಗ್ತಾ ಇದೆ. ಆ ದೊಡ್ಡ ಹೃದಯ ನೋಡಿ ನಂಗೆ ಬಹಳ ಸಂತೋಷ ಆಗ್ತಾ ಇದೆ. ಗೆದ್ದಿದ್ದೀರಿ, ಗೆಲುವಿನ ಟೀಮಿನ ಇದಾಗಿದೆ. ಮತ್ತೆ ಚಕ್ರವರ್ತಿ ಅವರು ಏನೋ ಕಾಮೆಂಟ್ ಮಾಡಿದ್ರು. ಅಲ್ಲ ಕಾಮೆಂಟ್ ಅವ್ರು, ಇದು ನಂದು ಕಾಮೆಂಟ್ ಅವ್ರ ಬಗ್ಗೆ ಇಲ್ಲ, ಅವ್ರ ಬಗ್ಗೆನೂ ಇಲ್ಲ. ನಾನು ಇಲ್ಲಿ ಬಂದಾಗಿಂದ ಹೇಳ್ಕೊಂಡು ಯಾಕೋ ಒಂದಿಬ್ಬರ ಕಡೆ ನಾನು ಚುಸ್ತಾ ಇದ್ದೇನೆ ಅಂತ ಅನಿಸ್ಬೇಕು. ನಮ್ಮ ಟೀಮ್ ಅವ್ರ ಟೀಮ್ ಬಗ್ಗೆ ಅಲ್ಲ ನಾನು ಹೇಳಿದ್ದು. ವಿಷಯ ಇಷ್ಟೇ ಅಮ್ಮ, ಚಕ್ರವರ್ತಿಯವರು ಜ್ಯೂಸಿನ ಬಗ್ಗೆ ಮಾತಾಡಿದ್ರು. ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನನಗೆ ತಪ್ಪು ಅನಿಸ್ಲಿಲ್ಲ. ಆದ್ರೆ ನಾನು ಅವ್ರಿಗೆ ಸಾರಿ ಕೇಳ್ತೀನಿ. ಯಾಕಂದ್ರೆ ಈ ಸ್ಟೇಜ್ ಆದವರು ಎಲ್ಲಾ ಕಡೆ ಅಡ್ಡಾಡಿ ಬಂದಾಗ ನಾವೇ ಕೇಳ್ಬೇಕಿತ್ತು ಅವ್ರಿಗೆ. ಅದಕ್ಕೆ ನಾವು ಸಾರಿ ಕೇಳ್ತೀವಿ. So super seniors, congratulations. Thank you. Thank you. Thank you, sir. Thank you. I thought you were telling about my mic. I thought you told me to talk. No. So I said hello. I can read reactions. Sorry. Fine. I'm a director. I can read. I said hello. I can read reactions. Please. Sorry. Fine. ನನ್ನ ಸೆಟ್ಟಲ್ಲಿ ನನ್ನ ನಾಯಕಿ, ನನ್ನ ಕಲಾವಿದರೇನಾದರೂ ಆ ರಿಯಾಕ್ಷನ್ ನಾನು ಕೊಟ್ಟಿದ್ದೆ, ನನಗೆ ಡೈರೆಕ್ಟಿಂದ ಪಾಸ್ ಆದಂತಹ ಆರ್ಡರ್ನ ನಾನು ಎಕ್ಸಿಕ್ಯೂಟ್ ಮಾಡಕ್ಕೆ ಹೇಳಿದಾಗ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ, ನಾನು ಹೇಳಿದ್ರೆ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ ನಾನು ತುಂಬ ಬೇರೆ ಥರ ಬಿಹೇವ್ ಮಾಡ್ತಿದ್ದೆ. Sir, you told you have so many cameras and... Of course, yes. So please, if you can go back to that time and think, please check. I never reacted. I thought you were going to tell me, speak. So I said hello. So you can check there. It's saying hello.
I said hello. I don't want to say like I'm kind of. Let me check it. I'm kind of a girl to you. who stand at up madre. I'll stand there and say yes, I did a mistake. Let me check that. Yeah, and Amma, ನೀವು ಯಾವುದೇ ಟೈಮ್ ಮಾಡಿದ್ರು ನಂಗೆ ಬೇಜಾರಾಗ್ತಿರ್ಲಿಲ್ಲ. ಆ ಸಂದರ್ಭ ಚೆನ್ನಾಗಿರ್ಲಿಲ್ಲ, ಎಲ್ಲರೂ ಸೆಟ್ಟಲ್ ಇದ್ರು. ನೀವು ಮಾಡಿದಾಗ ನಂಗೆ ಬೇಜಾರಾಯ್ತು ಅಷ್ಟೇನೆ. ನಾನು ಯಾರ ಹತ್ರ ಇಷ್ಟವರೆಗೂ ರಫ್ ಆಗಿ ರಿಯಾಕ್ಟ್ ಮಾಡಿದ್ದೀನ? ಶಿಲ್ಪ, ನಾನೇ ಸಾರಿ ಕೇಳ್ತಾ ಇದ್ದೇನೆ. ನೀವ್ ಹೇಳಿ ಯಾವ ರಿಯಾಕ್ಟ್ ಮಾಡಿದ್ದೀನ? ನಾನೇ ಬಂದ್ಬಿಟ್ಟು ತಪ್ಕೊಂಡು ಮಾತಾಡಲ್ವಾ? ಅವತ್ತು ಅವಾಗ ಸಂದರ್ಭ ಸರಿ ಇರ್ಲಿಲ್ಲ, ನನಗೆ ರಿಯಾಕ್ಟ್ ಮಾಡ್ಬೇಕಾಯ್ತು ಅಷ್ಟೇ. ನಿನಗೆ ಏನಾದ್ರು ಅಂದ ಆಮೇಲೆ ಬಂದ್ ಬೆಚ್ಚ ಮಾತಾಡಿದ್ರೆ ನಾನು ಮಾತಾಡಿದೆ. ಆ ಹಾಟ್ ಸಿಚುವೇಶನ್ ಅಲ್ಲಿ ಯಾರು ಹೆಂಗ್ ಮಾಡಿದೆ? ಅಮ್ಮ, ನೀವು ಅಳೋ ಅವಶ್ಯಕತೆ ಇಲ್ಲ. ಇಲ್ಲ ನೋ ಸರ್, ದ ವೇ ಯು ರಿಯಾಕ್ಟೆಡ್, ನೋ ಐ ಫೆಲ್ಟ್ ಲೈಕ್ ಐ ವಾಸ್ ಅಫೆಂಡೆಡ್. ಅದಕ್ಕೆ ಬೇಜಾರಾಯ್ತು. ನಾನು ಅದನ್ನೇ ಹೇಳ್ತಿರೋದು, ನಮ್ಗಳಿಗೆ ಇಲ್ಲಿ ಯಾರು ವೈಯಕ್ತಿಕವಾಗಿ ಪ್ರೀತಿಯಾಗಲಿ ದ್ವೇಷವಾಗ್ಲಿ ಇಲ್ಲ. ಪ್ಲೀಸ್ ಒಂದು ಸರ್ ನಿಲ್ಸಕ್ಕಿದ್ರು ಸರ್. ನಾವು ಇಂಟರ್ವ್ಯೂ ನಡೀತು, ಫಸ್ಟ್ ನಾವ್ ಮಾತಾಡಲ್ಲ ನಿಮ್ ಜೊತೆ, ನಾವಿಬ್ರು ಮಾತಾಡಲ್ಲ ಸರ್. ಅವಾಗ ಏನ್ ನಾವು ಮಾತಾಡಲ್ಲ, ನಾವು ಕೃಷ್ಣಾನಂದಂ ಅದು ಈಗ ಹೇಳಿ ಸರ್. ಅದನ್ನ ನಾನು ಮನೆಗೆ ಇಂಟರ್ವ್ಯೂ ಆಯ್ತು. ಅವಾಗ ನಾವು ನಾನು ಸೆಲೆಕ್ಟ್ ಆಗ್ಬೇಕಾದ್ರೆ ಏನೇನು ಫ್ರೇಮಿಗೆ ಸಿಗ್ತಾ ಇಲ್ಲ, ಕೂತ್ಕೊಳ್ಳಿ ಸರ್. ನಾನು ಸೆಲೆಕ್ಟ್ ಆಗ್ಬೇಕಾದ್ರೆ ಏನೇನ್ ಪರ್ಫಾರ್ಮೆನ್ಸ್ ಇದೆ ಕೃಷ್ಣಾನಂದನಿಂದ ಅಂತ ಫಸ್ಟ್ ಜಡ್ಜ್ ಮಾಡ್ತಾರೆ. ಓಕೆ, ಮಾಡಿದ್ರು. ಆಮೇಲೆ ಎಲ್ಲ ಆಯ್ತು, ನೀನು ಸೆಲೆಕ್ಟ್ ಅಂತ ಅಂದ್ರು, ಫೋನ್ ಮಾಡಿದ್ರು, ಆಯ್ತು. ಸೆಕೆಂಡ್ ಇಂಟರ್ವ್ಯೂ ಆಯ್ತು. ಥರ್ಡ್ ಇಂಟರ್ವ್ಯೂಲ್ಲಿ ದೊಡ್ಡವ್ರು ಕರೆದ್ರು, ಇಲ್ಲಿ ಒಳಗಡೆ ಕ್ಯಾಬಿನ್ ಒಳಗಡೆ ಹೋದೆ. ನಮಸ್ಕಾರ ಸರ್, ಕೃಷ್ಣಾನಂದ ಅವರೇ, ನಮ್ಮ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಎಲ್ಲ ಅಂದರು. ಸರ್ ಪ್ರೈಸ್ ಹೇಳಿದ್ರು. ಅವಾಗ ನಾನೇನು ಹೇಳಿದೆ ಗೊತ್ತಾ? 10 ಲಕ್ಷ ಪ್ರೈಸು ಅಂದ. ನಾನು ಹಣದ ಆಸೆಗೋಸ್ಕರ ಅಥವಾ ನಿಮ್ಮ ಪ್ರೈಸ್ಗೋಸ್ಕರ ನಾನು ಬರ್ತಾ ಇದ್ದೀನಿ. ಹಲೋ 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 ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ? ತಿಂಡಿ ಗಿಂಡಿ ಆಯ್ತಾ? ಏನ್ ತಿಂಡಿ ತಿಂದ್ರಿ ಇವತ್ತು? ಚಲೋ ಪಟ್ಟೋರ. ತಿಂಡಿ ಚೆನ್ನಾಗಿತ್ತು. ಯಾರು ಮಾಡಿದ್ದು? ಎಲ್ಲ ಸೇರ್ ಮಾಡಿದ್ರಾ? ಓಕೆ, ನಮಗೂ ಏನೋ ಸಿಗುತ್ತಾ? ಖಾಲಿ ಆಗ್ಬೇಕಾ? ಇಲ್ಲ, ನಮ್ಮ ತಿಂಡಿ ಆಗಿದೆ. ನಾವು ಒಂದು ಮಜಾ ಮಾಡೋಣ ಅಂತ ಬಂದಿರೋದು ಇವತ್ತು. ಖುಷಿ ಮಾಡೋಣ, ಮಜಾ ಮಾಡೋಣ. 2 ಸತಿ ಲೈಫ್ ಹೊಡ್ತಿದ್ದೀರಿ, ಆನಂದವಾಗಿದ್ದೀರಿ ಅಲ್ವಾ? ಹ್ಯಾಪಿ ಆಗಿದ್ದೀರಿ, ಫ್ರೆಶ್ ಆಗಿದ್ದೀರಿ. ಸ್ನಾನ ಆಯ್ತಾ? ಬರೀ ತಿಂಡಿ ಮಾತ್ರ ಆಯ್ತಾ? ಸ್ನಾನ ಮಾಡಿ ತಿಂಡಿ. ವೆರಿ ಗುಡ್. ಏನಂದ್ರೆ ನಾವು ಒಂದು ಮಾತು ಹೇಳ್ತೀವಿ, ಏನ್ ಸಿದ್ಯಮ್ಮ, ಜೀವನ ನಿಮಗೆ ರಿವೈಂಡ್ ಆಗತ್ತೆ ಅಂತ, ಮತ್ತು ಕೆಲವರಿಗೆ ಫಾರ್ವರ್ಡ್ ಆಗತ್ತೆ ಅಂತ ಅಲ್ವಾ? ಈಗ ನಾನೊಂದಷ್ಟು ಫೋಟೋಸ್ ತೋರಿಸ್ತೀನಿ ನಿಮಗೆ. ಓಕೆ, ಯಾರ್ದು ಅಂತ ಹೇಳ್ಬೇಕು. ಓಕೆನಾ? ಹಾಕೊಳ್ಳಿ, ಬೇಗ ಹಾಕೊಂಬಂದು ಕನ್ನಡ ಹಾಕೊಳ್ಳಿ. ತೊಳಿ ಯಾರು? ಸಚಿನ್ ಯಾಕೆ ಹಿಂಗಾಗಿದ್ದಾನೆ? ನೀವು ಸಚಿನ್ ಮುದುಕ ಆದ್ರೆ, ಸಚಿನ್ಗೆ ವಯಸ್ಸಾದ್ರೆ ಈಗ ಕಾಣಿಸ್ತಾನೆ. ಫಾರ್ವರ್ಡ್ ಮೆರಿತಾರಲ್ಲ ಹುಡುಗರು, ವಯಸ್ಸಾದ್ರೆ ಅವ್ರಿಗೂ ಬಿಳಿ ಕೂದಲು ಬರುತ್ತೆ ಅಲ್ವಾ? ಓಕೆ ಓಕೆ, ಹಾಡು ಮುಂದುವರಿಲಿ. ಹೇಳ್ಬೇಕು ಜಟ್ಟಿ ಮನೆಯವರು ಯಾರು ಅಂತ. ಯಾರು?
ಹುಡುಗಿರಲ್ಲಿ ಯಾರು ಹುಡುಗಿ ಕರೆಕ್ಟ್ ಹೆಸರು ಗೊತ್ತಿಲ್ಲ ಗುರುತಿಸಿ. ಇದು ಆಕ್ಚುಲಿ ಯಾರ್ದಂದ್ರೆ ಸಂಗೀತ. ಸಂಗೀತಾಗೆ ವಯಸ್ಸಾದ್ರೆ ಹೀಗ್ ಕಾಣ್ತಾರೆ. ಅದೆಲ್ಲ ಬಂದ್ಮೇಲೆ ಹೌದು ಹೌದು ಸಂಗೀತ ಅಮ್ಮ. ಸಂಗೀತನಾ? ಹಾಡು ಬರ್ಲಿ. ಯಾರಮ್ಮ ನೀವು ತೆಗೆದಿದ್ದು? ಆ ಹುಡುಗಿ ಆ ಹುಡುಗಿ ಹೆಸರು ಗೊತ್ತಿಲ್ವಲ್ಲ. ಆ ಹುಡುಗಿ ಹೆಸರು ಗೊತ್ತಿಲ್ಲ. ಕೃಷ್ಣದಾಗ ಯಾರು ಹೇಳ್ರಿ ನೋಡೋಣ. ಇದು ಆಂಗ್ಲೋ ಇಂಡಿಯನ್ಸ್. ಆಂಗ್ಲೋ ಇಂಡಿಯನ್ ವೆರಿ ಗುಡ್. ರಚನಾ ಯಾಕೆ ಕಾಣ್ತಾಳೆ ಅಂತ. ರಚನಾ ಯಾಕೆ ಕಾಣ್ತಾಳೆ ಅಂತ. ರಚನಾ ಗೊತ್ತಾಗತ್ತಾ ಗುರ್ತು? ರಚನಾ ಆಗಿಲ್ಲ ಕಾಣಿಸುತ್ತೆ. ಏಜ್ ಆಗಿದೆ ಬಟ್ ಏಜ್ ಆದ್ಮೇಲೆ ಮೇಕಪ್ ಮಾಡ್ಕೊಂಡಿದ್ದಾರೆ. ಹೆಂಗ ಕಾಣೋಣ ಅನ್ಬಿಟ್ಟು ಸ್ವಲ್ಪ ಜಾಸ್ತಿ ಮೇಕಪ್ ಹಾಕೊಂಡಿದ್ದಾರೆ. ಕೃಷ್ಣ ಅಂತ ನೀವೊಂದು ತೆಗೀರಿ, ಟಕ್ಕನ್ ತೆಗೀರಿ. ಕೊಡಿ 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 ಕೊಡಿ. ತೆಗೀರಿ, ನೀವೇ ತೆಗೀರಿ ನೋಡೋಣ. ತೋರಿಸಿ ತೋರಿಸಿ. ನೋಡಿ ಯಾರಂತ ಹೇಳಿ. ಇವಳು ಉದ್ದವಾಗಿದೆಯಲ್ಲ ಹುಡುಗಿ. ಅಲ್ಲ ರೀ, ನಿಮ್ಗೆ ಯಾವ ಹುಡುಗಿನ ತೋರ್ಸಿದ್ರು ಕರೆಕ್ಟ್ ಆಗಿ ಗುರ್ತಿರ್ಬಿಡ್ತೀರಿ ನೀವು. ಏನ್ ಕಲೆ ಇಟ್ಟಿರ್ಬೇಕು ನಿಮ್ ತಲೆಯಲ್ಲಿ. ಬರಲ್ಲ ಪಕ್ಕನಾ? ನೋಡಿ ಸರ್ ಸಾಂಗ್ ಸಾಂಗ್ ಸಂಗೀತ ಗೊತ್ತಾಗಿಲ್ಲ. ಓಕೆ, ಇದ್ರ ಒಂದು ತೆಗೀರಿ. ನೀವೇ ಓಪನ್ ಮಾಡಿ, ಓಪನ್ ಮಾಡಿ. ಇದು ನಮ್ಮ ಕೃಷ್ಣಾನಂದನ ಪ್ರಕಾರ ಕಿರಣ್ಗೆ 54 ವರ್ಷದಲ್ಲಿ ಹಿಂಗಿರ್ತಾನೆ ಅಂತ. ಇಲ್ಲ, ಇನ್ನೂ ಜಾಸ್ತಿ. ಇನ್ನು ಜಾಸ್ತಿ ಆಗಿದೆ. ಇನ್ನು ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ವಯಸ್ಸು. ಇದು ಮೀಸೆ ಒಳಗೆ. ಮೀಸೆ ಒಳಗಿಂದ ಎಷ್ಟು ಹೇಳ್ತೀರಿ? ಮೀಸೆ ಒಳಗೆ 56,000 ಅಷ್ಟೇ. 56. ಇನ್ನು 2 ವರ್ಷ ಜಾಸ್ತಿ ಆಯ್ತು ನೋಡಿ. ಇನ್ನೊಂದು 5 ವರ್ಷ ಜಾಸ್ತಿ ಆಗಲ್ಲ. ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಗೂ ಬೇಡ, ನಿಮಗೂ ಬೇಡ. ಒಂದು 62 ಡೈ ಹಾಕ್ಬಿಟ್ರೆ ಚೆನ್ನಾಗಿರ್ತದೆ. ಅದೇ ಡೈ ಹಾಕ್ಬಿಟ್ರೆ ಚೆನ್ನಾಗಿರ್ತದೆ. ಓಕೆ, ನೆಕ್ಸ್ಟ್ ಜಟಿಮಣಿ ಸರ್ ಒಂದು ತೆಗಿರಿ ಸರ್. ಟಕ್ಕನ್ ತೆಗಿರಿ ಸರ್. ಹೇಳಿದ್ರಿ ತೋರಿಸಿ ಸರ್, ನೀವೇ ತೋರಿಸಿ ಯಾರು ಅಂತ ಹೇಳಿ ಸರ್. ಅದು ಜಟಿಮಣಿ. ಬನ್ನಿ ಹಾಡು. ಅದು ಯಾರು ಯಾರು ಯಾರು? ಅಕ್ಕ ಇದ್ದಂಗವಳೆ. ಹೆಸರು ನೆನಪಿರೋ. ಚೆನ್ನಾಗಿದ್ದಾಳ? ಈಗ ಚೆನ್ನಾಗಿದ್ದಾಳ? ಆಗ ಚೆನ್ನಾಗಿದ್ದಾಳ? ವಯಸ್ಸಾದ್ಮೇಲೆ ಯಾಕಂದ್ರೆ ಮದುವೆ ಆಗ್ಬಿಟ್ಟಿರುತ್ತೆ. ಮದುವೆಗೆ ಒಂದು 40 ವರ್ಷ ಆಗಿರುತ್ತೆ. ಗಂಡ ಮಕ್ಕಳಾಗಿರುತ್ತೆ, ಮೊಮ್ಮಕ್ಕಳಾಗಿರುತ್ತವೆ. ಈಗ ಚೆನ್ನಾಗಿಲ್ಲ ಹೋಗು ಅಂತ ಹೇಳಕ್ಕಾಗಲ್ಲ. ಗಂಡನಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಚೆನ್ನಾಗಿದೆ ಅಂತಾನೆ ಒಪ್ಕೋಬೇಕು ನೋಡಿ. ಸೌಮ್ಯ ಓಕೆನಾ? 57. ಸೌಮ್ಯಂಗ 57 ಇದ್ರಲ್ಲಿ ಏನ್ ನೋಡಿ? ಡ್ರೆಸ್ ನೋಡಿ ಹೇಳಿದ್ರ? ಡ್ರೆಸ್ ನೋಡಿ ಹೇಳಿದ್ರ? ಕುಳ್ಳಿಗಿರುವಂತ ವ್ಯಕ್ತಿಗಳು ಇರ್ತಾರಲ್ಲ ಅವ್ರಿಗೆ ಏಜ್ ಆದ್ರೂ ಕಾಣೋದಿಲ್ಲ. 42 ವರ್ಷ ಅಂತ. 45 ಇರ್ಬೋದು ಅಷ್ಟೇ. 45 ಇರ್ಬೋದು ಅಂತ ಚಕ್ರವರ್ತಿ ಏನ್ ಹೇಳಿ. ಏನು ಕುಳ್ಳಿಗಿರೋರ್ಗೆ ಏನಾಗುತ್ತೆ? ಕುಳ್ಳಿಗಿರುವರು ಏಜ್ ಜಾಸ್ತಿ ಆದ್ರೂ ಗೊತ್ತಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಯ್ಯೋ, ವೆರಿ ಗುಡ್ ವೆರಿ ಗುಡ್. ಇಂದ್ರಮ್ಮ ವೆರಿ ಗುಡ್. ನಮ್ಮ ಭೋಜಮ್ಮ ಒಂದು ಹೇಳಿರಿ. ಕೊಡ್ರಿ 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 ಕೊಡ್ರಿ. ನಾನು ನೋಡ್ತೀನಿ. ಕೊಡಿ ಸರ್. ಇದು ಯಾರು ಹೇಳ್ಬೇಕು ಗೊತ್ತಾ? ಇದನ್ನ ಫರ್ನಾಂಡಿಸ್ ಸರ್ ಯಾರು ಅಂತ ಹೇಳ್ತಾರೆ ನೋಡ. ಎಲೆ ನೋಡ ಸಚಿನ್ ತಪ್ಪು. ಸಚಿನ್ ತೋರ್ಸೋದ್ವಲ್ಲ? ಸಚಿನ್ ತೋರ್ಸೋದು ಕೂದಲು ಗಿದ್ಲೆಲ್ಲ ಎಷ್ಟು ವಯಸ್ಸು ಇರ್ಬೋದು ಕೃಷ್ಣಾಂದಾಗ ಇವನ್ಗೆ? ಶರತ್ಗೆ ಈ ವಯಸ್ಸಲ್ಲಿ? ಈ ವಯಸ್ಸಲ್ಲಿ ಸರ್ ಕರೆಕ್ಟ್ ಒಂಚೂರು ಕೊಡೆ. ಒಂಚೂರು ಕೊಡೆ. ತೂಕ ಮಾಡಿ ಹೇಳ್ತಾರೆ. ಸ್ವಲ್ಪ ತೂಕ ಗ್ರಾಮು ಗೀಮು ಎಲ್ಲ ಹಾಕಿ ಕರೆಕ್ಟ್ ಆಗಿ ಹೇಳಿ ನೋಡ. ಕರೆಕ್ಟ್ ಆಗಿ 58, 59. 58 ಒಂದು 3 ತಿಂಗಳು. ಇಲ್ಲ 53. 53 ನೀವ್ ಹೇಳಿಮ್ಮ ಎಷ್ಟು ವಯಸ್ಸು ಇರ್ಬೋದು? ಇದು ಎಷ್ಟು ವಯಸ್ಸಲ್ಲಿ ಕಾಣ್ಬೋದು ಶರತ್ತು? 70 ವರ್ಷ.
70 ವರ್ಷ ಅಲ್ಲ ಹೌದಾ ಅಲ್ಲ ಏನಕ್ಕೆ ಹಂಗ ಅನ್ಸ್ತು ನಿಮ್ಗೆ 70 ವರ್ಷ ಅಂತ ಅನ್ಸ್ತು? ಕೃಷ್ಣನಂದ ತರ ಕಾಣಿಸ್ತಾರೆ. ಕೃಷ್ಣ ಅಂದ್ರೆ ಹಲ್ಗಿರೆಲ್ಲ ಬಿದ್ದೋಗಿರ್ಬೇಕು. ಮೀಸೆ ಮಾಮ ಮೀಸೆ ಗೀಸೆ ಎಲ್ಲ ಇದೆ. ಮೀಸೆ ಇದೆ. ನೀವೆಷ್ಟೇ ಹೇಳ್ತೀರಿ ಸಿದ್ಯಮ್ಮ? ಇವರಿಗೆ ಈಗ ನನ್ನ ವಾತಾವರಣಕ್ಕೆ ಅವ್ರಿಗೆ 45 ವರ್ಷಕ್ಕೆ ಹಿಂಗಾಗಿರ್ತಾರೆ. ಸಾಂಗ್ ಅಲ್ಲ, ಇವ್ರು ಹೇಳಿದ ಪ್ರಕಾರ ಏನಂದ್ರೆ ಈಗ ತಿಂತಿರೋ ಜಂಕ್ ಫುಡ್ ಅದು ಇದೆಲ್ಲ ತಿಂದ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ತಿನ್ನಲ್ಲ, ಪಿಜ್ಜಾ ಬರ್ಗರ್ ಅದು ಇದು ಎಲ್ಲ ತಿಂದ್ಬಿಟ್ಟು 45ಕ್ಕೆ ವಯಸ್ಸಾದಂಗೆ ಕಾಣಿಸ್ತಾರೆ. ಸುಖದ ಜೀವನದಲ್ಲಿ ಈ ತರ ಕಾಣ್ತಾರೆ. ಸುಖ ಜೀವನ ಇಲ್ಲದೆ ಹೋದ್ರೆ ಇವರು 55 ವರ್ಷಕ್ಕೆ ಡಮಾರ್. ನಾನು ಅದಲ್ರಿ ರೀ, ನಿಮ್ಗೆ ಮೈಂಡ್ ಇಲ್ಲ ರೀ ನಿಮ್ಗೆ ಯಾರಿಗೂ. ಏನ್ ಹೇಳಿದ್ರು ನನ್ಗೇನು ತರ ತಿಳ್ಕೊತಾರೆ. ಡಮಾರ್ ಅಂದ್ರೆ ಅಷ್ಟಾನಂದವರು ಅವ್ರು 55ಕ್ಕೆ ಹೋಗ್ಲಿ ಅಂತ ಹೇಳಿಲ್ಲ. ಅಂದ್ರೆ ಇವತ್ತಿನ ಆಡಳಿತ ಅವ್ರು ಹೇಳಿದ್ರೆ ಬೇರೆ ತರ ಹೇಳ, ನಾನು ಹೇಳಿದ್ದನ್ನು ಬೇರೆ ತರ ಹೇಳ್ತೀನಿ. ಸುಖದ ಜೀವನ ನಡೆಸಿದ್ರೆ ಬೇಗ ಸುಖ ಬರುತ್ತೆ. ಚಪ್ಪಾಳೆ ಹೊಡಿರಪ್ಪ. ನುಡಿಮುತ್ತು. ಹೌದು, ಇದು ನಾನೊಂದು ಹೇಳ್ತೀನಪ್ಪ. ಇದು ಯಾರ್ದು ಗೊತ್ತಿಲ್ಲ? ದೇವಮ್ಮ ಹೇಳಮ್ಮ, ಇದು ಯಾರಮ್ಮ? ಮತ್ತೆ ನಮ್ ದೇವಮ್ಮ ಅವ್ರಿಗೆ ಸಾರಿ ಕೇಳಿದ್ನಲ್ಲ ಬಂದು. ಅಭಿ ಎಷ್ಟು ವಯಸ್ಸು ಹೇಳ್ಬೋದಮ್ಮ ದೇವಮ್ಮ? ಸುಕ್ಕೆಲ್ಲ ಜಾಸ್ತಿ ಹೆಂಗಿಟ್ರೆ ಅದೇ ಶಿಸ್ತು ಅನ್ನೋದು ಬೇಕು. ಸುಕ್ಕೆಲ್ಲ ಜಾಸ್ತಿ ಇದೆ. ಬಹುಶಃ ಇವರೆಲ್ಲ ವಯಸ್ಸಾದ್ಮೇಲೆ ಹೀಗೆ ಕಾಣಿಸ್ತಾರಲ್ಲ. ಇದೆಲ್ಲ ನೋಡ್ರೆ ಒಂದ್ ಸ್ವಲ್ಪ ಏನೋ ಗುಡ್ಕಾ ಪಾನ್ ಪರಾಗು ಎಲ್ಲ ತಿಂದ್ಬಿಟ್ಟು ಎಲ್ಲ ಸುಟ್ಟು ಎಷ್ಟು ಕೋಪ ಇರ್ಬೇಕು ನಿಮ್ದು ಅಂದ್ಮೇಲೆ. ಆಡೋ ಗುಟ್ಕಾ ಪಾನ್ ಪರಾಗ್ ಇದು ನಾನು ಹುಟ್ಟಿ ನಂಗೆ ತಿಳುವಳಿಕೆ ಬಂದಲಿಂದ ತಿಳುವಳಿಕೆ ಬಂತಾ? 5 ವರ್ಷ 6 ವರ್ಷದ ಮೇಲೆ ಬರ್ತದೆ. ಆಗಿನ ಜ್ಞಾಪಕ ಈಗ ಬರೋದಿಲ್ಲ. ಸಣ್ಣ ವಯಸ್ಸಲ್ಲಿ ಆದದ್ದು ಈಗಲೂ ಯೋಚನೆ ಬರ್ತದೆ. ಆಯ್ತು, ಅಲ್ಲಿಂದ ಇಲ್ಲಿವರೆಗೂ ನಾನು ಜನರ ಕಣ್ಣಿಗೆ ಕಾಮಿಡಿ ಕಾಣ್ತೀನಿ. ನಾನು ಟ್ರ್ಯಾಜಿಡಿಯಲ್ಲೇ ಬದುಕ್ತಾ ಇದ್ದೀನಿ. ಆದ್ರೆ ನನ್ನ ವಯಸ್ಸನ್ನ ನಿಮ್ಗೆ ಕಂಡು ಹಿಡಿಯೋಕ್ಕಾಗ್ತದ? ನೀವು ಹೇಳ್ಕೊಡ್ರ ಪ್ರಕಾರ 60. ನಾನು ಚೆನ್ನಾಗಿ ಹೊರಟು ಬಿಟ್ರೆ 20 ವರ್ಷನಿಗೆ ಹೊರಡ್ತೀನಿ. ಹೌದು, ಆಯ್ತಾ? ನಾನು ತುಂಬಾ ನೊಂದು ಇಲ್ಲ ನಮ್ಮ ಭೋಜಮ್ಮ ಅವರು ಕೋಆಪ್ಟೆಕ್ಸ್ ಬಟ್ಟೆ ತರ. ಹೌದು ಸರ್, 60 ವಯಸ್ಸು ಹೇಳಿದ್ದಾರೆ, 80% ನಾನು ಸಂತೋಷನ ಎಲ್ಲರ ಜೊತೆ ಸೇರಿ ಹಂಚಿಕೊಂಡು ಇದ್ದೀನಿ. ಆ ನೋವನ್ನ ತೋರಿಸ್ಕೊಳ್ಳಲ್ಲ ಸರ್. ನನಗೆ ಎಲ್ಲ ಪ್ರಪಂಚದಲ್ಲಿ ಇಲ್ಲದ ನೋವು ನನ್ನ ಒಬ್ಬಳಲ್ಲಿ ಭೋಜಮ್ನವ್ರು ರಿಯಲ್ ಆಗಿ ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಕೃಷ್ಣಾನಂದನಿಗೆ ಇವತ್ತು ಯಾವುದೇ ರಂಗದಲ್ಲಿ, ಯಾವುದೇ ಫೀಲ್ಡಲ್ಲಿ, ಪಾಲಿಟಿಕ್ಸ್ ಫೀಲ್ಡಲ್ಲೇ ಹೋಗಲಿ, ಆಮೇಲೆ ನಿಮ್ಮ ಪಾರ್ಕಲ್ಲೇ ಹೋಗಲಿ, ಎಲ್ಲ ಆಗಲಿ, ಬಿಡಿ ಮಗ ನೋಡೋ ಬಾಡಿ ಹೆಂಗೆ ಇಟ್ಕೊಂಡವನೆ, ಒಳ್ಳೆ ಹೀರೋ ಥರ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ನಮ್ಮ ಫಿಸಿಕಲ್ ಆ್ಯಕ್ಟಿಂಗ್, ನಮ್ಮ ಮೆಂಟಲ್ ಇದು, ನಮ್ಮ ಬಾಡಿ ಇಲ್ಲಿ ಇಷ್ಟೆಲ್ಲ ಬೆಳೆಸ್ಕೊಂಡು ಇಲ್ಲಿ ಇಷ್ಟೆಲ್ಲ ಬೆಳೆಸ್ಕೊಂಡು ಏನೇ ಅಂದ್ರೆ 80 ವರ್ಷ 60 ವರ್ಷ ಆಗೋದು. ಈಗ ನನಗೊಂದು ಬನ್ನಿ ಇಲ್ಲಿಂದಾನೆ ಇಳ್ಕೊಳ್ಳಿ, ನಾನು ಹೇಳ್ತೀನಿ ನೋಡಿ. ಈಗ 50 ವರ್ಷ ಇವತ್ತಿನ ಹುಡುಗರು ವಯಸ್ಸಾಗಿ 50 ವರ್ಷ ಆಗಿದೆ, ಅದು ಇದು ತಿನ್ಬಿಟ್ಟಿದ್ದಾರೆ, ಎಕ್ಸರ್ಸೈಸ್ ಮಾಡಿಲ್ಲ. 50 ವರ್ಷದವ್ರು ಹೆಂಗ್ ನಡೀತಾರೆ? 50 ವರ್ಷದ 50 ವರ್ಷ ಆದಾಗ ಸುಸ್ತಾಗಿರುತ್ತೆ. 50 ವರ್ಷ ನಡೀತಾರೆ. 50 ವರ್ಷಕ್ಕೆ ಹಿಂಗ್ ನಡೀತಾರೆ. ಆಯ್ತು, ಮತ್ತೋಗಿ ವಾಪಸ್. ಅವ್ರಿಗೆ ಎನ್ಕರೇಜ್ ಮಾಡ್ಬೇಕಪ್ಪ. ಒಳ್ಳೆ ಕಲ. 60 ವರ್ಷಕ್ಕೆ ಹೆಂಗ್ ನಡೀತಾರೆ? 60 ವರ್ಷಕ್ಕೆ 60ಕ್ಕೆ ಓಕೆ. ಈಗ 70ಕ್ಕೆ ಶುರು ಮಾಡಿ ಕಂಟಿನ್ಯೂ ಮಾಡಿ. 70ಗೆ ಅಲ್ಲಿದ್ದಾನೆ 70, 80, 100 ನಾನು ಹೇಳ್ತೀನಿ 80ರ ಮೇಲೆ ಬರ್ತಾರೆ ಇವರು. ಇದು 80 ಇಲ್ಲೊಬ್ರು ಸಿಕ್ಕರು 90 ಸಿಕ್ಕರು. ಈಗ 90 ಭೋಜಮ್ಮ
ಈಗ ಇಬ್ಬರಿಗೂ 100 ನಾನು ಒಂದ್ ಕೈ ನೋಡ್ಬಿಟ್ರೆ ನೀನೆಲ್ಲ ಲಾಸ್ಟ್. ಸೊ ಕೊನೆಯದು ಎಲ್ಲ ಕರೆಕ್ಟಾಗಿ ಹೇಳ್ಬೇಕು. ಯಾರು ಕೊಡೋಣ ಈ ಕೆಲಸ? ನನಗೆ ಹಾ, ನೀವೇ ಮಾಡ್ತೀರಾ? ಹೇಳಿಮ್ಮ, ಯಾರಮ್ಮ ಇದು? ಕರ್ನಾಟಕ. ಹಾ, ಶಿಲ್ಪ ಶಿಲ್ಪ ಶೆಟ್ಟಿ. ಶಿಲ್ಪಾ ಶೆಟ್ಟಿನಾ ಇದು? ಶಿಲ್ಪ ಮಂಜುನಾಥ್. ಶಿಲ್ಪ ಮಂಜುನಾಥ್. ಎಷ್ಟು ವಯಸ್ಸು ಇರ್ಬೋದು? 52, 53. 52. ಎಲ್ಲಿ ಸರ್? ಹೇಳ್ತೀರಿ, ಹೇಳಿ, ಪರವಾಗಿಲ್ಲ. 40ರಿಂದ 50. ಹೌದು, ಹೆಂಗಾಗಿ ತೋರಿಸಿದ್ದಾರೆ. 54. ನೋಡಿ ಖಂಡಿತ ಅವರು ಎಕ್ಸಸೈಸ್ ಎಲ್ಲ ಮಾಡ್ತಾರೆ. ಸೊ ಏಜ್ ಆದ್ರೂ ಸ್ವಲ್ಪ ಫಿಸಿಕಲ್ ಆಗಿ ಉಳಿಸ್ಕೊಂಡಿರ್ತಾರೆ. ಮಕ್ಕಳು ಮೊಮ್ಮಕ್ಕಳಾದ್ರು ಎಕ್ಸಸೈಸ್ ಎಲ್ಲ ಮಾಡ್ತಿರ್ತಾರೆ. ಹೇಳಿ 60 ವರ್ಷ ಆಯ್ತು ಅಂತ ಎಲ್ಲರೂ ಬಡ್ಕೋತಾವ್ರಿ ಇವರು. 60 ವರ್ಷ ಆಗಿರ್ಬೋದು. ಈಗ ನೀವು ಒಂದು ಏನೋ ಒಂದು ಕೊಟ್ಟಾಗ ಅದನ್ನ ಟಕ್ ಅಂತ ಆ ಸೆನ್ಸ್ ಬೇಕು, ಹಿಡ್ಕೊಳ್ಳೋದು. ಟಮಕ್ ಅಂತ ಎತ್ತಾಕ್ಬಿಡ್ತಾರೆ. ಅದಲ್ಲ 60 ವರ್ಷ, ಅದಲ್ಲ 60 ವರ್ಷಕ್ಕೆ ನೀವು ಪ್ರತಿಯೊಂದನ್ನು ಪಾಯಿಂಟ್ನ ಮೈಂಟೈನ್ ಮಾಡಬೇಕು. ಸರ್ ಇವಾಗ ಸರ್ ಒಂದು ಹೇಳ್ತೀನಿ, ಇವಾಗ ನಮ್ಮ ಏಜ್ ಅಲ್ಲಿ ನಾವು ಮಲಗಿರ್ತೀನಿ, ಮಧ್ಯರಾತ್ರಿ ಉಚ್ಚೆಗೆ ಹೋಗ್ಬೇಕು. ಹೌದು, ಏನ್ ಮಾಡ್ತಾರೆ? ತಡಕ್ಕಂತ ಎದ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಬಿದ್ದೋಗ್ಬಿಟ್ಟು ಕೈಯೋ ಕಾಲ ಮುರ್ಕೋತಾರೆ. ಹೌದು ಹೌದು, ಇದು ಮೇಜರ್. ನಾನು ಎಲ್ಲರಿಗೂ ಅಷ್ಟೇ ಹೇಳಿದೆ, ಯಾವಾಗಲೂ ಮನುಷ್ಯನಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಇರ್ತದೆ. ಎದ್ದ ತಕ್ಷಣನೇ ಒಂದು 2-3 ಸೆಕೆಂಡ್ ಅಟ್ಲೀಸ್ಟ್ 1 2 3 4 5 ಯಾವುದೇ ಆಕ್ಸಿಡೆಂಟ್ ಆಗಬೇಕು 1 2 3 ಸೆಕೆಂಡ್ ಅಲ್ಲಿ ಎಲ್ಲ ಆಗೋಗ್ತದೆ. ಎಂಥದ್ದಾದ್ರೂ 4-5 ಸೆಕೆಂಡ್ ಅವ್ನು ಕೂತ್ಕೊಂಡಿದ್ದು, ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕಣ್ಣೆಲ್ಲ ಬಿಟ್ಟು ಎಲ್ಲ ಮಾಡಿ ಆಮೇಲೆ ಮೂವ್ಮೆಂಟ್ ಮಾಡಿದ್ರೆ ಅವ್ನಿಗೆ ಒಳ್ಳೆ ಪಾಯಿಂಟ್ ಅಪ್ಪ ಇದು, ಒಪ್ಕೊಳ್ಳೋಣ. ಆಮೇಲೆ ಇವತ್ತು ಏಜ್ ಆದವರು ಬಚ್ಚಲ ಮನೆಯೊಳಗೆ, ಕಕ್ಕಸ್ ಮನೆಯೊಳಗೆ ಬಿದ್ರು, ಕೈಕಾಲು ಮಾಡಿದ್ರು. ಅದು ಈಗ ನಾವು ಸ್ನಾನಕ್ಕೆ ಹೋಗ್ತೀವಿ, 60 ವರ್ಷ 70 ವರ್ಷನೇ ನಾನು ಹೇಳ್ತೀವಿ. ನಾನೇ ಸ್ನಾನಕ್ಕೆ ಹೋದ್ರು ಫಸ್ಟ್ ನಾನು ಸಾಬೂನು ಹಾಕೋಬೇಕಾದ್ರೆ ಸೇಫ್ಟಿ ಯಾವ್ದು? ಈಗ 1 ನಿಮಿಷ, ಸ್ನಾನಕ್ಕೆ ಹೋಗಿದ್ದೀರಿ, ಹಲ್ಸಿಟ್ಟು ತೆಗೀರಿ ಫಸ್ಟ್, ತೆಗೀರಿ, ತೋರಿಸಿ ಜೋಗ ಹಾಕೊಳ್ಳಿ ಫಸ್ಟ್. ನಾನು ಮರ್ತೇ ಬಿಟ್ಟೆ ಅದನ್ನ ಹೇಳೋದು. ಬೆಗಿ ಒಂದ್ಸತಿ ಬೆಗಿ. ಅದಕ್ಕೆ ಮಾಡ್ತಿದ್ದೀವಿ. ವಯಸ್ಸಾಗ್ತಿದೆ ಇವತ್ತು ನಾನು ಹೇಳಿದ್ನ ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲರೂ 100ಗೆ 200% ತಿಳ್ಕೋಬೇಕು. ಹೌದು ಹೌದು. ಯಾಕೆಂದ್ರೆ ನೀವು ಹೇಳ್ತಾ ಇದ್ದೀರಲ್ಲ, ಪಾರ್ಕ್ಗೆ ಎಲ್ಲ ತುಂಬಾ ಜನ ಬರ್ತಾರೆ. 40ರಿಂದ 70-72 ವರ್ಷದವ್ರಿಗೆ ಎಲ್ಲಾ ಪ್ರಾಬ್ಲಮ್ಗಳು ಇರೋರೆ. ಇವತ್ತು ಯಾಕೆ ಅಲ್ಲಿಂದ ಹೊರಗಡೆ? ಈಗ ಮುಂದುವರ್ಸೋಣ. ಮಜಾ ಬಂತ ಇದು? ಎಂಜಾಯ್ ಮಾಡಿದ್ರ? ಚೆನ್ನಾಗಿತ್ತಾ? ವಯಸ್ಸಾದ್ರೆಲ್ಲ ಹೇಗಿರುತ್ತೆ ಏನು ಅಂತ ಹೇಳಿ ಬನ್ನಿ. ಇನ್ನೊಂದು ಒಳ್ಳೆ ಕಥೆ ಇದೆ, ಬನ್ನಿ ಹೋಗೋಣ. ರಾಮಪ್ಪ ಸರ್, ನಂಗೂ ಹಂಗೆ ಅನಿಸ್ತದೆ. ಇವಾಗ 2 ಮೆನ್ ಆಯ್ತಲ್ಲ, ಕ್ಷಮಮ್ಮ ಇರ್ಬಹುದು, ಲೇಡಿ ಇರ್ಬೋದು ಅನ್ಸ್ತದೆ, ಭೋಜಮ್ಮ ಇರ್ಬೋದು, ಲಕ್ಷ್ಮಿ ಅಮ್ಮ ಇರ್ಬೋದು. ಲಕ್ಷ್ಮಿ ಅಮ್ಮ ಎಲ್ಲರ ಹೆಸರು ಬಂತಲ್ಲ. ನಿನ್ ಫೋಟೋಗಳು ಯಾರ್ದಾದ್ರು ಬಂದ್ರೆ ಏನ್ ಮಾಡೋದು? ವಾಟ್ಸೇ ನಿನ್ ಫೋಟೋ ಹೇಳಕ್ಕಾಗಲ್ಲ, ಬಂದ್ರೆ ಬಂತು. ಯಾವ್ದೋ ಗರ್ಲ್ ಫ್ರೆಂಡ್ ಜೊತೆ ಒಂದು ಕ್ಯಾಂಡಿಡೇಟ್ ಫೋಟೋ ತೋರಿಸ್ತೀವಿ ಈಗ. ಹೌದಾ? ಓಕೆ ನಾನು ಇದು ಆಮೇಲೆ ನೋಡೋಣ, ನೆಕ್ಸ್ಟ್ ಫೋಟೋಸ್ಗೆಲ್ಲ ಹೋಗೋಣ. ಬಟ್ ನೀವು ರೂಮ್ ಅಲ್ಲಿ ಕೂತ್ಕೊಂಡು ಒಳಗ್ ಬಂದ ತಕ್ಷಣ ಡಿಸ್ಕಷನ್ಸ್ ಏನೇನ್ ನಡೆಯುತ್ತೆ ನಿಮ್ದು? ನಿನ್ನೆ ರಾತ್ರಿ ಏನಾಯ್ತು? ಅಲ್ಲಿಂದ ಹೊರಗಡೆ ಏನ್ ಮಾತಾಡ್ ಬರ್ತೀವೋ ಅದನ್ನ ವಿ ಡಿಸ್ಕಸ್ ಕಂಪ್ಲೀಟ್ಲಿ ಬ್ರೀಫ್ಲಿ ಹಿಯರ್. ಓಕೆ, ಗಾಸಿಪಿಂಗ್ಸ್ ಆಚೆ ಕಡೆ ಇದೆಲ್ಲ ಹೆಂಗ್ ಮಾಡಿದ್ವಿ, ಏನ್ ತಪ್ಪು ಮಾಡಿದ್ವಿ, ಯಾರ್ಯಾರ್ದು ಏನೇನ್ ಮಿಸ್ಟೇಕ್ ಇತ್ತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಬೋದು, ಮಿಸ್ಟೇಕ್ಸ್ ಕರೆಕ್ಷನ್ ಅಂಡ್ ಫ್ಯೂಚರ್ ಪ್ಲಾನ್. ಓಕೆ, ಫ್ಯೂಚರ್ ಪ್ಲಾನಿಂಗ್ ಇಲ್ಲೇ ನಡೀತಾ ಇದೆಯಾ? Doing all strategies and all. I mean to say that after show you said parties and all, no? ನನ್ನನ್ನು ಕರೀರಪ್ಪ. ನಿಮ್ಮಲ್ಲಿ ಯಾರಾದ್ರೂ ಗೆದ್ದಿರ್ತೀರ ಅವರೇ ಕೊಡ್ತಾರಪ್ಪ ಪಾರ್ಟಿನ. ಹೊಟ್ಟೆ ಬರುತ್ತಾ ಮದುವೆ ಆದ್ಮೇಲೆ ಗಂಡಸ್ರಿಗೂ ಅಷ್ಟೇ.
ಹಂಗೆ ಗೊತ್ತಾಗೋದಲ್ಲ ಅವ್ರಿಗೆ ಮದ್ವೆ ಆಗಿದೆ ಇಲ್ಲ ನಾರ್ಮಲ್ ಆಗಿ ಹೊಟ್ಟೆ ಬಂದ್ರು ಮದ್ವೆ ಆಗಿದೆ ಅಂತ ಅನ್ಕೊಳ್ಳೋದು. ಬರಲ್ಲ, ಮದ್ವೆ ಆದ್ಮೇಲೆ ಪ್ರೀತಿ ಹೆಚ್ಚಾಗಿ ಮದುವೆ ಕನೆಕ್ಷನ್ ಇಲ್ವಲ್ಲ. ಸಂಗೀತ ಮದ್ವೆ ಇದನ್ನೇ ಹೇಳೋದು ಮಾಡ್ತಾ ಇದ್ದೀನಿ ಇಷ್ಟು ದಿನ ಅಲ್ಲಿ ಸಂಗೀತ ಅದೇ ಪ್ಲಾನ್ ಅಲ್ಲಿ ಇರ್ತಾಳೆ. ಯಾವ ಕಡೆಯಿಂದ ಹೋದ್ರು ಆ ಕಡೆಗೆ ಹೋಗುತ್ತೆ ದಾರಿ. ಹೌದಾ ಸಂಗೀತ? ಹೌದಾ? ಯಾವಾಗಾದ್ರೂ ಒಂದ್ಸತಿ ಹೇಳ್ತೀನಿ ಅಂಡ್ ಅದನ್ನ ಅದಕ್ಕೆ ಪಾಯಿಂಟ್ ಸೇರಿಸ್ತಾರೆ ಇವ್ರುಗಳು. ನೆಕ್ಸ್ಟ್ ಟೈಮ್ ನಿಮ್ ಕಡೆಯಿಂದ ಬಂದಾಗ್ತಾನೆ ನಾನು ಅದನ್ನೇ ಹೇಳ್ತೀನಿ ಅಂತ ಹೇಳಿ. ಹೆಂಗಾಗುತ್ತೆ ಅಂದ್ರೆ ಎಲ್ಲಾ ನದಿ ಕೊನೆಗೆ ಹೋಗಿ ಸಮುದ್ರಕ್ಕೆ ಸೇರುತ್ತಲ್ಲ, ಸೊ ಅಲ್ಲಿಗೆ ಹೋಗಿ ಸೇರ್ಲೇಬೇಕು. ನಾನೇನೇ ಮಾತಾಡಿದ್ರು ಅಲ್ಲಿಗೆ ಸೇರಿಸ್ಬಿಡ್ತಾರೆ. ಎಂಡ್ ಆಫ್ ಶಿಲ್ಪ ಹತ್ರ ಏನು ಮಾತಾಡಲ್ವಾ? ಅದನ್ನೇ ನೋಡಿ ಅವರು ಲಕ್ಷ್ಮಿ ಅಮ್ಮ ಹಾಡ್ ಮಾಡಿದ್ದೆ. ಕಾಫಿ ಹೌದು ಹೌದು ಹೇಳಿ ಪೌಡ್ರ್ ಇಲ್ಲ, ಕಾಫಿ ಮಾಡಿದ್ದೆ. ಒಂದು ಎರಡು ಮೂರು ನಾಲ್ಕು ಐದು ಇನ್ನೊಮ್ಮೆ ಒಂದು ಎರಡು ಮೂರು ಎರಡು ಒಂದು ಮುಂದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಟಿಫನ್ ಮಾಡ್ಬೇಕಲ್ಲ. ಶ್ಯಾಮ ಅವ್ರು ಏನು ಮಾಡ್ತಿದ್ದಾರೆ? ಅವರು ಚೋಲೆ ಮಾಡಿದ್ರ
ನಾಚಿಕೆ ಆಗ್ತೈತೆ ಭೋಜಮ್ಮ. ಎಲ್ಲಿ ಅಂತ ಚಪ್ಪಾಳೆ. ಓ ಹೋ ಹೋ ಹೋ. ನಮಸ್ಕಾರ ಸರ್. ನಮ್ಗೆ ರೀ ಇಲ್ಲೊಂದು ಸ್ವಲ್ಪ ನಿನ್ನೆ ಪೈಕ್ಯದಂಗೆ ಆಗೈತೆ ರೀ. ಇದೆಯಲ್ಲ ಕಾನ್ಸ್ಟಿಟ್ಯೂಷನ್ ಸರಿಯಾಗಿಲ್ಲ, ಸರಿಯಾಗಿ ಮೋಷನ್ ಆಗ್ತಾ ಇಲ್ಲ. ಬರೀ ಇದೊಂದೇ ಜಾಗದಲ್ಲ? ಹಾಂ, ಇದೊಂದೇ ಜಾಗದಲ್ಲಿ ರೀ. ಇಲ್ಲಿ ಅಷ್ಟೇ. ಇದು ಮೊದಲನೇ ಸತಿನೇ ಇಲ್ಲ ಮೊದಲೇನಾದ್ರು ಆಗಿತ್ತಾ? ಏನು ಬೇರೆ ಏನಾದ್ರು ತಿಂದಿದ್ದಲ್ಲ, ತಿಂದಿರೋದ್ರಲ್ಲಿ ಏನಾದ್ರು ಅದೇನು ಮಣ್ಣಿಂದ ಹಿಂಗಾಗಿತ್ತು ಸರ್. ಏನು ಜ್ವರ ಅದು ಏನಿಲ್ಲ ರೀ. ಇದ ಭಾಳ ನುಸಾಕತೈತೆ ಸರ್. ನೋವು ಬರ್ತದ? ನುಸಾಕತೈತೆ ರೀ. ನೋವಿದೆಯಾ? ಇಲ್ಲ ರೀ, ಇಲ್ಲೇ ಐತ್ರಿ, ಇಲ್ಲೇ. ಹಾಂ, ಇಲ್ಲೇ. ಓಹ್, ಐ ಗಾಟ್ 2 ಪ್ರಾಬ್ಲಮ್ಸ್. ಒಂದು ನ್ಯೂರೋಬಿಯಾನ್ ಇಂಜೆಕ್ಷನ್ಸ್ ಈಗ ಕ್ರಾಂಪ್ಸ್ ಬರುತ್ತೆ ಅಂತ ತಗೋತಾ ಇದ್ದೀನಿ. 2 ತಗೊಂಡಿದ್ದೀನಿ. ಆ್ಯಂಡ್ ನೆನ್ನೆ ಸ್ವಲ್ಪ ಹಾರ್ಡನ್ ಆಗುತ್ತೆ. ಹೌದಾ? ಆಮೇಲೆ ಆಚೆ ಬಿಟ್ಬಿಡಿ. ಇದು ಐ ಆಮ್ ಕಾನ್ಸ್ಟಿಪೇಟೆಡ್ ಟೋಟ್ಲಿ ಟುಡೇ. ಇಷ್ಟು ದಿವಸ ಇರಲಿಲ್ಲ. ನೆನ್ನೆ ಮೋಷನ್ ಆಗಿತ್ತು. ನೆನ್ನೆ ಆಗಿತ್ತು. ಓಕೆ. ರೈಟ್ ಸೈಡ್ಲಿ ಇಟ್ಟಿದ್ದ 2 ಟೋಸ್ ಮಧ್ಯೆ ಸ್ವಲ್ಪ ಅಲ್ಲಿ ಪೈನ್ ಜಾಸ್ತಿ. ಇದು ನೋವು ಬರ್ತದೆ? ಹಾಂ, ಅಲ್ಲಿ ಈ ಜಾಗ. ಇದೆಲ್ಲ ಉರಿ ಬರೋದು ಏನಿಲ್ಲ? ಅಲ್ಲೇ ಸ್ಪರ್ಶ ಎಲ್ಲ ಒಂದೇ ರೀತಿ ಇದೆಯಾ? ಎಲ್ಲ ಕಡೆ ಆ ಟೋಸ್ ಮಾತ್ರ ನೋವು ಬರುತ್ತೆ. ಮಧ್ಯೆ ಮಾತ್ರ ನೋವು ಬರ್ತದ? ಮಧ್ಯೆ ಟೋಸ್. ಬೆರಳ ಅಲ್ಲಾಡ್ಸಿ. ಓಕೆ, ಗುಡ್. ಮತ್ತೆ ಇದೆಲ್ಲ ಗಟ್ಟಿ ಆದಂಗೆ ಅನ್ಸುತ್ತೆ? ಇದೆಲ್ಲ ಗಟ್ಟಿ ಆಗುತ್ತೆ. ನೋವೇನಾದ್ರು ಇದೆಯಾ? ಇಲ್ಲ, ಇವಾಗ ಸಾಫ್ಟ್ ಆಗೋಯ್ತು. ನಿನ್ನೆ ನಾನು ಹತ್ತೋಗೋದಾಗ ಅಲ್ಲ ಸಡನ್ನಾಗಿ ಕ್ರಾಂಪ್ ತರ ಬಂದ್ಬಿಡ್ತು, ಅದಕ್ಕೆ ಹತ್ತೋದೇ ಬಿಟ್ಬಿಟ್ಟು. ಓಕೆ, ನಿಮ್ ಕೆಲಸ ಏನಂದ್ರೆ ಪಾದ ಅಲ್ಲಾಡಿಸ್ತಾ ಇರ್ಬೇಕು. ಪಾದ ಈ ತರ ಪಾದ ಬೆರಳು ಅಲ್ಲಾಡಿಸ್ತಾ ಇದ್ರೆ ಮಾಂಸ ಕೆಲಸ ಮಾಡ್ತದೆ. ರಕ್ತ ಚಲನೆ ಚೆನ್ನಾಗಿರ್ತದೆ. ರಕ್ತ ಚಲನೆ ಚೆನ್ನಾಗಿದ್ರೆ ನಿಮ್ಗೆ ಮಾಂಸ ಗಟ್ಟಿಯಾಗೋದು, ನೋವು, ಉರಿ ಆಗೋದು ಯಾವುದೇ ಇರ್ಲಿಕ್ಕಿಲ್ಲ. ಮತ್ತೆ ಆದಷ್ಟು ತರಕಾರಿ, ಸೊಪ್ಪು ತಿನ್ನಿ. ಕಾನ್ಸ್ಟಿಪೇಷನ್ ನ್ಯಾಚುರಲ್ ಮೆಥಡ್ ಅದು. ಅರ್ಥ ಆಯ್ತಾ? ವೆಜಿಟೇಬಲ್ಸ್ ಎಲ್ಲ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು. ಅವರು ಪಕ್ಕ ವೆಜಿಟೇರಿಯನ್. ಇಲ್ಲಿರೋ ವೆಜಿಟೇಬಲ್ಸ್ ಅದೆಲ್ಲ ಸಾಕಷ್ಟು ತಿಂತಾ ಇರ್ತಾರೆ. ವೆಜಿಟೇರಿಯನ್ಸ್ ಅಂದ್ ಮಾತ್ರ ವೆಜಿಟೇಬಲ್ಸ್ ತಿನ್ನಲ್ಲ ಯಾರು. ಗ್ರೀನ್ ವೆಜಿಟೇಬಲ್ಸ್, ಹಸಿ ತರಕಾರಿ ಎಲ್ಲ ತಿನ್ಬೇಕು. ಅದು ಕುತ್ಕೊಂಡು ಬೇವಿನ ಸೊಪ್ಪು ಕಷಾಯ ಕಳಿಸಿ. ಇಲ್ಲೇ ಇದೆ, ನನಗೊಂದು ಸ್ಪ್ರೇ. ಅವ್ರದ್ದು ತಗೊಂಡು ಹಾಕೋತಾ ಇದ್ದೇವೆ. ನಿನ್ನೆ ಸ್ವಲ್ಪ ಇಲ್ಲೇ ಇದೆ ಸರ್. ಇಲ್ಲಿ ಕಾರ್ಟಿಲೇಜ್ ಸೈಡ್ ನೋವು ಬರ್ತದೆ, ನನಗೊಂದು ಸ್ಪ್ರೇ ಕೊಡಿ. ಆಯ್ತಮ್ಮ, ಎಲ್ಲರಿಗೂ ಒಂದೊಂದು ಸ್ಪ್ರೇ ಕೊಡಿಸ್ತೀನಿ. ಆಯ್ತಾ? ನನಗೆ ಅಸಿಡಿಟಿಗೆ ಪೇನ್ ಕಿಲ್ಲರ್ ಮತ್ತೆ ಸ್ಪ್ರೇ. ಆಯ್ತಮ್ಮ, ಮತ್ತೆ ಒಂದು ಇದು ಕೊಟ್ಟಿದ್ದೀನಿ. ಎಕ್ಸರ್ಸೈಸ್ ಮಾಡಿ. ಅರ್ಥ ಆಯ್ತಾ? ತರಕಾರಿ ಜಾಸ್ತಿ ತಿನ್ನಿ. ಅರ್ಥ ಆಯ್ತಾ? ನೋಡಿ, ಏನ್ ಪ್ರಾಬ್ಲಮ್ ಅಂದ್ರೆ ರಾತ್ರಿ ನಿದ್ದೆ ಆಗ್ತಾ ಇಲ್ಲಲ್ಲ. ಸರಿ ನಿದ್ದೆ ಆದ್ರೆ ಸರಿ ಮೋಷನ್ ಆಗುತ್ತೆ. ನಿದ್ದೆ ಮಾಡ್ಬೇಕು, ಓಡಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ಇಷ್ಟೇ ಈ ವಯಸ್ಸಿನಲ್ಲಿ ನಿಮ್ ಕೆಲಸ. ಇದು ಆಯ್ತಾ? ಅದೇ ಅಲ್ಲ, ನನಗೆ BP ಶುಗರ್ ಏನೂ ಇಲ್ಲ. 65 years old ನಾನು, ಏನೂ ಇಲ್ಲ. ಇದು ನಿನ್ನೆ ಒಂದು ಸ್ವಲ್ಪ ಓಡ್ಬೇಕಾದ್ರೆ ಸ್ವಲ್ಪ ಇದು ಹಂಗಾತು. ಅದಕ್ಕೆ ಒಲಿನೇ ಸ್ಪ್ರೇ ಪ್ಲೀಸ್. ರಾತ್ರಿ ಇದನ್ನ ಬಿಚ್ಚಿ ಇಡಬೇಕಲ್ಲ. ಎಷ್ಟು ಟೈಮ್ ಕಟ್ಲಿಕ್ಕೆ ಬರ್ತದಲ್ಲ? ಎಷ್ಟು ಟೈಮ್? ನೀವು ಓಡುವಾಗ ಯೂಸ್ ಮಾಡಿ ಅದು. ಮತ್ತೆ ಟೈಟಾಗಿ ಕಟ್ಕೊಂಬೇಡಿ, ಇಲ್ಲಿಂದ ಕಟ್ಕೊಬೇಕು. ಅರ್ಥ ಆಯ್ತಾ? ಅಲ್ಲೇ ಟೈಟಾಗಿ ಕಟ್ಟ್ರೆ ಮತ್ತೆ ಇದು ಸ್ವೆಲ್ಲಿಂಗ್ ಬರುತ್ತೆ, ಊತ ಬರ್ತದೆ ಕಾಲು. ಹೌದಾ? ಮತ್ತೆ ಇನ್ನೇನು ಎಲ್ಲ ಗೊತ್ತಿರ್ತದ ಅವ್ರಿಗೆ, ಹೇಳಲಿಕ್ಕಿಲ್ಲ. ಅಷ್ಟ್ ಮಾಡಿ ಅಮ್ಮ, ಸಾಕು. ಎಲ್ಲಾರು ಜೊತೆಯಲ್ಲಿ ಮಾಡಿ ಎಕ್ಸರ್ಸೈಸ್. ನೋಡಿ, ಅವ್ರೊಬ್ರೇ ಮಾಡೋದಲ್ಲ, ಅವ್ರ ಜೊತೆ ನಾನು ಮಾಡ್ತೀನಿ ಸರ್. ಆಯ್ತಾ? ಒಬ್ರಿಗೆ ಒಬ್ರು ಸಪೋರ್ಟ್ ಇದ್ರೆ ಅನುಕೂಲ ಆಗ್ತದೆ. ಮಾಡ್ಲಿಕ್ಕೆ ಉತ್ಸಾಹ ಬರ್ತದೆ. ಸರಿನಾ? ಓಕೆ, ಹಾಗಿದ್ರೆ ಇನ್ನೇನಿಲ್ಲ ಅಲ್ಲ ಪ್ರಾಬ್ಲಮ್? ಓಕೆ.